Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. Hello, friends. The first article for the day is Center for Tougher Laws Against Sexual Harassment at Workplace. So, sexual harassment at workplace is sambandhapattante. There are plenty of laws came, right? So, ಅದರಲ್ಲಿ important guidelines ಏನು ಮಾಡಿದ್ದಾರೆ actually ಅದರ ಬಗ್ಗೆ ಮಾತಾಡೋಣ. So, ಮೊದಲನೇ point, the group of ministers, GOM headed by Home Minister Amit Shah, which was constituted to strengthen the legal framework to prevent sexual harassment at the workplace, has finalized its recommendations. So, in group of ministers, sexual harassment at workplace ಗೆ ಸಂಬಂಧಪಟ್ಟಂತೆ ಒಂದು ಲಾ ಮಾಡಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಂತ ರೆಕಮೆಂಡೇಶನ್ಸ್ ಅನ್ನು ಫೈನಲೈಸ್ ಮಾಡಿದ್ದಾರೆ ಅಂತ ಹೇಳುತ್ತೆ. ದ ರೆಕಮೆಂಡೇಶನ್ಸ್ ವಿಚ್ ಇನ್ಕ್ಲೂಡ್ ಅಡಿಷನ್ ಆಫ್ ನ್ಯೂ ಪ್ರೊವಿಷನ್ಸ್ ಟು ದ ಇಂಡಿಯನ್ ಪೀನಲ್ ಕೋಡ್. ಇಂಡಿಯನ್ ಪೀನಲ್ ಕೋಡ್ಗೆ ಕೆಲವೊಂದು ಹೊಸ ವಿಷಯಗಳನ್ನ ಸೇರಿಸಬೇಕಾಗತ್ತೆ, ಕೆಲವೊಂದು ಹೊಸ ವಿಷಯ ಪ್ರಾವಿಷನ್ಸ್ ಅನ್ನ ಆಡ್ ಮಾಡಬೇಕಾಗತ್ತೆ, ರೈಟ್? ಸೊ ಅದ್ರ ಬಗ್ಗೆ ಕೂಡ ಇದು ಫೈನಲೈಸ್ ಮಾಡಿದೆ ಅಂತ ಹೇಳುತ್ತೆ. The group of ministers was constituted first in October 2018 in the aftermath of Me Too movement. ನಮಗೆಲ್ಲ ಗೊತ್ತು ಮೀ ಟು ಕ್ಯಾಂಪೈನ್ ಅಂತ ಹೇಳಿ ಏನು ವುಮನ್ ತನಗೆ ಸಂಬಂಧಪಟ್ಟಂತೆ ಏನು ಶೋಷಣೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಆನ್ಲೈನ್ ಮುಖಾಂತರ ಹೇಳ್ಕೊಳ್ಳುವಂಥ ಒಂದು ಮೀ ಟು ಕ್ಯಾಂಪೈನ್ ಏನು ಮಾಡಿದ್ರು, ಮೀ ಟು ಮೂಮೆಂಟ್ ಅಂತ. ಸೊ ಅದಾದ್ಮೇಲೆ ಆಕ್ಚುಲಿ ಈ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅದಾದ್ಮೇಲೆ ವುಮನ್ ಪ್ರೊಟೆಕ್ಷನ್ ಅಟ್ ವರ್ಕ್ ಪ್ಲೇಸ್ ತುಂಬಾ ರ್ಯಾಂಪೆಂಟ್ ಆಗಿತ್ತು, ರೈಟ್? ಆಫ್ಟರ್ ಮೆನಿ ವುಮನ್ ಶೇರ್ಡ್ ದೇರ್ ಆರ್ಡರ್ ಆನ್ ಸೋಷಿಯಲ್ ಮೀಡಿಯಾ, ರೈಟ್? ದೇರ್ ಆಡಿಲ್ ಆನ್ ಸೋಷಿಯಲ್ ಮೀಡಿಯಾ, ಅವರ ನೋವುಗಳನ್ನ ಅವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡ್ಮೇಲೆ ಅದು ಜಾಸ್ತಿ ಆಯಿತು ಅಂತ ಅರ್ಥ. The laws need to change with time and sexual harassment of women at the workplace will be addressed through the IPC amendments also. So IPC amendments ಏನಿದೆ ಅದನ್ನು ಡೆಫಿನೆಟ್ ಆಗಿ ಮಾಡಬೇಕಾಗತ್ತೆ, ರೈಟ್? ಅದರಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನುವಂಥ ಕೃತ್ಯಗಳು ನಡೆಯೋದನ್ನು ತಡೆಯೋದಕ್ಕೆ ಈ ರೀತಿ ಆ್ಯಕ್ಟ್ಗಳು ಅವಶ್ಯಕತೆ ಅಂತ ಹೇಳಿ ಅಫಿಷಿಯಲ್ಸ್ ಹೇಳ್ತಾರೆ. The Women and Child Development Ministry has stressed the sexual harassment of women and workplace Prevention, Prohibition and Redressal Act 2013. So 2013ರಲ್ಲಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡಿದ್ವಿ, ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್, ಪ್ರೊಹಿಬಿಷನ್ ಅಂಡ್ ರಿಡ್ರೆಸಲ್ ಆಕ್ಟ್ 2013 ಅಂತ. ಸೊ ವಿಚ್ ವಾಸ್ ಅಪ್ಲಿಕಬಲ್ ಟು ಗವರ್ನಮೆಂಟ್. ಆದರೆ ಎಲ್ಲೆಲ್ಲಿ ಅಪ್ಲಿಕಬಲ್ ಆಗ್ತಿತ್ತು ಅಂತ ಹೇಳಿದ್ರೆ ಗವರ್ನಮೆಂಟ್ ಅಫಿಷಿಯಲ್ಸ್ ಅಥವಾ ಗವರ್ನಮೆಂಟ್ ಆಫೀಸಸ್ ಅಂಡ್ ಪ್ರೈವೇಟ್ ಸೆಕ್ಟರ್ and non-government organizations and unorganized sectors, right? ಸೊ ಇಲ್ಲೆಲ್ಲ ಅಪ್ಲಿಕೇಬಲ್ ಆಗ್ತಿತ್ತು ಅಂತ. ನಮ್ಮಲ್ಲಿ ಈಗಲೂ ಕೂಡ ಕೆಲವೊಂದು ರೂಲ್ಸ್ ಇದೆ. ಏನು, ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಮಿನಿಮಮ್ 10 ಅಥವಾ ಅದಕ್ಕಿಂತ ಜಾಸ್ತಿ ಮೆಂಬರ್ಸ್ ಇದ್ರೆ ಅಲ್ಲಿ CCTVಯನ್ನು ಅಳವಡಿಕೆ ಮಾಡಬೇಕು ಆ್ಯಂಡ್ ಅವ್ರಿಗೆ ಕನ್ಸ್ಯೂಮರ್ ಫೋರಮ್ ಮಾಡಬೇಕು, ಪ್ರೊಟೆಕ್ಷನ್ಸ್ ಕೊಡಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಎಂಪ್ಲಾಯಿ ಫೋರಮ್ ಮಾಡಬೇಕು, ಅವ್ರಿಗೆ ಪ್ರೊಟೆಕ್ಷನ್ಸ್ ಕೊಡಬೇಕು, ಕೌನ್ಸಿಲರ್ಸ್ಗಳು ನೀಡಬೇಕು, ಈ ಥರದ್ದೆಲ್ಲ ಪ್ರಾವಿಷನ್ಸ್ ಇದೆ, ರೂಲ್ಸ್ ಇದೆ. ಆ್ಯಕ್ಚುಲಿ the officials said the proposed amendments would be largely based on the Vikasa guidelines. This is very very important. ವಿಶಾಖ ಗೈಡ್ಲೈನ್ಸ್ ಏನಿದೆ, ವಿಶಾಖ ಗೈಡ್ಲೈನ್ಸ್ ಅನ್ನು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟ್ 1997 ಹಾಕಿದ್ರು ವಿಶಾಖ ಗೈಡ್ಲೈನ್ಸ್ ಅಂತ ಹೇಳಿ, ಆನ್ ವಿಚ್ ದ 2013 ಆಕ್ಟ್ ವಾಸ್ ಬೇಸ್ಡ್. ಸೊ ಈ ವಿಶಾಖ ಗೈಡ್ಲೈನ್ಸ್ ಮೇಲೆ 2013 ಆಕ್ಟ್ಗಳು ಆ್ಯಕ್ಚುಲಿ ಪಾಸ್ ಆಗಿದ್ದು, ರೈಟ್? ಇಟ್ ಮೇಡ್ ದ ಎಂಪ್ಲಾಯರ್ ರೆಸ್ಪಾನ್ಸಿಬಲ್ ಟು ಪ್ರಿವೆಂಟ್ ಅಂಡ್ ಡಿಟರ್ ಆಕ್ಟ್ಸ್. ಸೊ ಇಲ್ಲಿ ಯಾರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಂತ ಹೇಳಿದ್ರೆ, ಯಾರು ಕೆಲಸ ಕೊಟ್ಟಿರ್ತಾನೋ, ಯಾರು ಎಂಪ್ಲಾಯರ್ ಇರ್ತಾನೋ, ಯಾರು ಏನೋ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಾನೋ ಅವನ ಜವಾಬ್ದಾರಿ ಇರುತ್ತೆ ಸೆಕ್ಷುವಲ್ ಹರಾಸ್ಮೆಂಟ್ ಆಗದೆ ಇರೋ ಥರ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ಅದನ್ನು ತಡಿತಕ್ಕಂಥ ಅಧಿಕಾರ, ರೈಟ್? ಸೊ 2013 ಆಕ್ಟ್ ಹ್ಯಾಡ್ ಶಾರ್ಟ್ ಕಮಿಂಗ್ಸ್. ಅದರಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಇತ್ತು. ಏನು, ಲೈಕ್ ಗಿವಿಂಗ್ ದ ಪವರ್ಸ್ ಆಫ್ ದ ಸಿವಿಲ್ ಕೋರ್ಟ್ ಟು ದ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ. ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇದೆಯಲ್ಲ, ಅದಕ್ಕೆ ಸಿವಿಲ್ ಕೋರ್ಟ್ ಅಷ್ಟು ಪವರ್ ಕೊಡ್ತಾರೆ ವಿತೌಟ್ ಸ್ಪೆಸಿಫೈಯಿಂಗ್ ಇಫ್ ದ ಮೆಂಬರ್ಸ್ ನೀಡ್ ಟು ಹ್ಯಾವ್ ಅ ಲೀಗಲ್ ಬ್ಯಾಕ್ಗ್ರೌಂಡ್. ಸೊ ಅದಕ್ಕೆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗೆ ಯಾವ್ದಾದ್ರು ಲೀಗಲ್ ಬ್ಯಾಕ್ಗ್ರೌಂಡ್ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಲ್ಲ. ಬಟ್ ಅವ್ರಿಗೆ ಸಿವಿಲ್ ಕೋರ್ಟ್ಗೆ ಏನು ಪವರ್ ಇರುತ್ತೋ ಆ ಪವರ್ನ ಕೊಟ್ಬಿಡ್ತಾರೆ. ಥಿಂಕ್ ಅಬೌಟ್ ಇಟ್. ಸೊ ಸಿವಿಲ್ ಕೋರ್ಟ್ಗೆ ಇರುವಂಥ ಪವರ್ನ ನೀವು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಕೊಟ್ಟಾಗ ಅಲ್ಲಿ ಯಾರಾದರೂ ಲಾಯರ್ಸ್ ಇರಬೇಕು ಅಥವಾ ಜಡ್ಜಸ್ ಇರಬೇಕು, ರಿಟೈರ್ಡ್ ಜಡ್ಜಸ್ ಇರಬೇಕು, ಈ ರೀತಿ ಪರ್ಸನಾಲಿಟೀಸ್ ಇರಬೇಕು. ಅದಕ್ಕೆ ಯಾವುದೇ ರೀತಿ ಲೀಗಲ್ ಬ್ಯಾಕ್ಗ್ರೌಂಡನ್ನು ಕೊಡೋದಿಲ್ಲ ಆ್ಯಕ್ಚುಲಿ, ಫಸ್ಟ್ ಆಫ್ ಆಲ್. ಸೊ ಪರ್ಟಿಕ್ಯುಲರ್ಲಿ ದ ಮೆಂಬರ್ಸ್ಗೆ ಏನಾದರೂ ಲೀಗಲ್ ಬ್ಯಾಕ್ಗ್ರೌಂಡ್ ಇರಬೇಕಾ ಅದ್ರ ಬಗ್ಗೆ ಏನು ಕ್ಲಾರಿಟಿ ಇರೋದಿಲ್ಲ, ರೈಟ್? So it only imposed a fine of 50,000 on employer for non-compliance. ಸೊ ಏನಾದರೂ ಎಂಪ್ಲಾಯರ್ ಅದ ರೀತಿ ಆ್ಯಕ್ಟ್ಗಳನ್ನ ತಡೆಯೋದ್ರಲ್ಲಿ ಫೇಲ್ ಆದರೆ ಅವ್ರಿಗೆ ಹಬ್ಬ ಅಂದ್ರೆ ಒಂದು 50,000 ರೂಪಾಯಿ ದಂಡ ಹಾಕ್ತಿದ್ರು ಅಷ್ಟೇ, ಬೇರೆ ಏನೇನು ಶಿಕ್ಷೆ ಇರಲಿಲ್ಲ ಅವನಿಗೆ, ಕರೆಕ್ಟ್? ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ಸಲ್ಲಿ 10 ಜನ ಎಂಪ್ಲಾಯೀಸ್ ಇದ್ದಾರೆ, ರೈಟ್? ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥ ಒಬ್ಬ ಬಾಸ್ ಇರ್ತಾನೆ. ಸೊ ಇವನಿಗೆ ಅದು ಜವಾಬ್ದಾರಿ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ಗಳು ನಡೆದೇ ಇರ್ತಾರೆ. ಇಲ್ಲಿ ಇಬ್ಬರು ಈ ರೀತಿ ಕೆಲಸದಲ್ಲಿ ಇನ್ವಾಲ್ವ್ ಆದರೆ ಈ ಬಾಸ್ಗೆ ಬರೀ 50,000 ರೂಪಾಯಿ ದಂಡ ಅಷ್ಟೇ ಆಗ್ತಾ ಇದ್ರು, ಅವನಿಗೆ ಬೇರೆ ಏನೇನು ಶಿಕ್ಷೆ ಇರ್ತಿರ್ಲಿಲ್ಲ. ಬಿಕಾಸ್ ಹಿ ಇಸ್ ದ ಒನ್ ಹೂ ಹ್ಯಾಸ್ ಟು ಪ್ರೊಟೆಕ್ಟ್,
ಕರೆಕ್ಟ್ ಅಲ್ವಾ? ದ ಆಕ್ಟ್ ಸೆಟ್ ದ ಎಂಪ್ಲಾಯರ್ ಶಾಲ್ ಪ್ರೊವೈಡ್ ಅಸಿಸ್ಟೆನ್ಸ್ ಟು ದ ವುಮನ್. ಅದ್ರ ಜೊತೆಗೆ ಆ ಎಂಪ್ಲಾಯರ್ ವುಮನ್ಗೆ ಅಸಿಸ್ಟೆನ್ಸ್ ಮಾಡಬೇಕು. ಯಾವುದರಲ್ಲಿ ಅಂತ ಹೇಳಿದ್ರೆ ಐ ಪಿ ಸಿ ಸೆಕ್ಷನ್ ಪ್ರಕಾರ ಅಗೇನ್ಸ್ಟ್ ದ ಪರ್ಪೆಟ್ರೇಟರ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ದ ಎನ್ಕ್ವೈರಿ. ಸೊ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡೋದಕ್ಕೆ, ಏನಾದರೂ ಈ ರೀತಿ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ವುಮನ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟನ್ನು ಫೈಲ್ ಮಾಡೋದಕ್ಕೆ, ಅಂಡರ್ ಐ ಪಿ ಸಿ ಸೆಕ್ಷನಲ್ಲಿ ಕಂಪ್ಲೇಂಟನ್ನು ಫೈಲ್ ಮಾಡೋದಕ್ಕೆ ಅವಳಿಗೆ ಸಂಬಂಧಪಟ್ಟಂಥ ಒಂದು ಹೆಲ್ಪ್ನ ಅಥವಾ ಸಹಾಯವನ್ನು ಆ್ಯಕ್ಚುಲಿ ಎಂಪ್ಲಾಯರ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೆಲೆವೆಂಟ್ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ, ಅದು ನೋಡೋಣ ನಾವು. ಮೊದಲನೇದು ಶಿ ಬಾಕ್ಸ್. ಸೊ ಏನು ಗೌರ್ಮೆಂಟ್ ಶಿ ಬಾಕ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಶಿ ಬಾಕ್ಸ್. ಅದು ಬಿಟ್ಟರೆ ವಿಶಾಖ ಗೈಡ್ಲೈನ್ಸ್ ಅಥವಾ ವಿಶಾಖ ಕೇಸ್ ಗೈಡ್ಲೈನ್ಸ್. ಇನ್ ವಿಶಾಖ ಕೇಸ್ ಗೈಡ್ಲೈನ್ಸ್ ಇದೆ, ಅದ್ರ ಬಗ್ಗೆ ನೋಡೋಣ. ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಎನ್ ಆನ್ಲೈನ್ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಾಲ್ಡ್ ಸೆಕ್ಷುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್. ಏನು ಸೆಕ್ಷುವಲ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಎಲೆಕ್ಟ್ರಾನಿಕ್ ಬಾಕ್ಸ್ ಅನ್ನು ಮಾಡ್ತಾರೆ, ಅದಕ್ಕೆ ಶಿ ಬಾಕ್ಸ್ ಅಂತ ಕರೀತಾರೆ. ನಿಮ್ಗೆ ಏನಾದರೂ ಸೆಕ್ಷುವಲ್ ವೈಲೆನ್ಸ್ ಆದರೆ ಆ್ಯಕ್ಚುಲಿ ಅದರಲ್ಲಿ ನೀವು ಬರೀಬೋದು, ಅದರಲ್ಲಿ ನೀವು ಮೆನ್ಷನ್ ಮಾಡ್ಬೋದು, ರೈಟ್, ವಾಟ್ ಕೈಂಡ್ ಆಫ್ ಹರಾಸ್ಮೆಂಟ್ ಇಸ್ ಹ್ಯಾಪನಿಂಗ್ ಆ್ಯಂಡ್ ನೀವೇನು ತೊಂದರೆ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಒಂದು ಎಲೆಕ್ಟ್ರಾನಿಕ್ ಬಾಕ್ಸನ್ನು ಮಾಡ್ತಾರೆ, ಅದಕ್ಕೆ ಶಿ ಬಾಕ್ಸ್ ಅಂತ ಕರೀತಾರೆ, ರೈಟ್. ಸೊ ಅಲ್ಲಿಗೆ ಸೆಕ್ಷುವಲ್ ಅಸಾಲ್ಟ್ ಆದರೆ, ಆ ರೀತಿ ಏನಾದರೂ ತೊಂದರೆಗಳಾದರೆ ಇದನ್ನು ಲಿಸ್ಟ್ ಮಾಡ್ಬೋದಾಗಿತ್ತು ಇದರಲ್ಲಿ, ರೈಟ್. ಅದರ ಅಕಾರ್ಡಿಂಗ್ಲಿ ದ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಟೇಕ್ ದ ಆಕ್ಷನ್ ಫಾರ್ ರಿಜಿಸ್ಟರಿಂಗ್ ಕಂಪ್ಲೇಂಟ್ಸ್ ರಿಲೇಟೆಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ರೈಟ್. ಸೊ ವರ್ಕ್ ಪ್ಲೇಸಲ್ಲಿ ಆಗುವಂಥ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂಥ ರಿಪೋರ್ಟ್ಗಳನ್ನ ಇಲ್ಲಿ ಹಾಕ್ಬೋದಿತ್ತು. ಕೆಲವು ಸರಿ ಏನಾಗುತ್ತೆ, ಲೈಫ್ ಥ್ರೆಟ್ಸ್ ಇರುತ್ತೆ, ಡೈರೆಕ್ಟಾಗಿ ನೇರವಾಗಿ ಬಂದು ಕಂಪ್ಲೇಂಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಬಾಸ್ ಹತ್ರ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಆ ಕಂಪನಿ ಬಾಸ್ ಏನಾದರೂ ಇನ್ವಾಲ್ವ್ ಆಗಿರ್ಬೋದು. ಈ ರೀತಿಯ ಸಂದರ್ಭ ಏನೇ ಕ್ರಿಯೇಟ್ ಆದರೂ ಕೂಡ ಅದಕ್ಕೋಸ್ಕರ ಶಿ ಬಾಕ್ಸ್ ಇವತ್ತಿಗೂ ಕೂಡ ಇದೆ. ಇಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಇದೆ, ಅಲ್ಲಿ ಅವರು ಕೇಸಸನ್ನು ರಿಜಿಸ್ಟರ್ ಮಾಡ್ಬೋದು, ಅಂದರೆ ಅವರ ಕಂಪ್ಲೇಂಟನ್ನು ಅಲ್ಲಿ ರಿಜಿಸ್ಟರ್ ಮಾಡ್ಬೋದು ಆ್ಯಕ್ಚುಲಿ, ರೈಟ್. ಸೊ ವಿಶಾಖ ಗೈಡ್ಲೈನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಕೀ ಫೀಚರ್ಸ್ ಇದೆ ಆ್ಯಕ್ಚುಲಿ. ವಿಶಾಖ ಕೇಸ್ ಗೈಡ್ಲೈನ್ಸಲ್ಲಿ ಅದರಲ್ಲಿ ಇಟ್ ಮೆನ್ಷನ್ ದಟ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಎಂಪ್ಲಾಯರ್. ಯಾರ ಡ್ಯೂಟಿ? ಎಂಪ್ಲಾಯರ್, ಯಾರು ಕೆಲಸ ಕೊಟ್ಟಿರ್ತಾನೋ ಅವನ ಡ್ಯೂಟಿ, ಆ್ಯಂಡ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ವರ್ಕ್ ಪ್ಲೇಸ್ ಆರ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಟು ಪ್ರಿವೆಂಟ್ ಅ ಡೆಟರ್. ನಾನು ಅವಾಗಲೇ ಹೇಳಿದಾಗೆ, ಸೊ ಆ ಸೆಕ್ಷುವಲ್ ಹರಾಸ್ಮೆಂಟ್ ನಡೆದೇ ಇರೋ ಥರ ಪ್ರಿವೆಂಟ್ ಮಾಡ್ತಕ್ಕಂಥ, ತಡಿತಕ್ಕಂಥ ಅಧಿಕಾರ ಅಥವಾ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದ್ರೆ ಎಂಪ್ಲಾಯರ್ಗಿದೆ ಅಂತ ವಿಶಾಖ ಗೈಡ್ಲೈನ್ಸಲ್ಲಿ ಹೇಳ್ತಾರೆ. ಎರಡನೇದು, ಟು ಪ್ರೊವೈಡ್ ಪ್ರೊಸೀಜರ್ ಫಾರ್ ದ ರೆಸೊಲ್ಯೂಷನ್, ಸೆಟಲ್ಮೆಂಟ್ ಆರ್ ಪ್ರಾಸಿಕ್ಯೂಷನ್ ಆಫ್ ಆಕ್ಟ್ಸ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಬೈ ಟೇಕಿಂಗ್ ಆಲ್ ಸ್ಟೆಪ್ಸ್ ರಿಕ್ವೈರ್ಡ್. ಅದಕ್ಕೆ ಬೇಕಾಗಿರುವಂಥ ಕಂಪ್ಲೇಂಟ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಟೆಪ್ಸನ್ನು ಅವನು ತಗೋಬೇಕಾಗತ್ತೆ. ಆಲ್ ವರ್ಕ್ ಪ್ಲೇಸ್ ಶುಡ್ ಹ್ಯಾವ್ ಎನ್ ಅಪ್ರಾಪ್ರಿಯೇಟ್ ಕಂಪ್ಲೇಂಟ್ಸ್ ಮೆಕ್ಯಾನಿಸಮ್. ಸೊ ಎಲ್ಲ ವರ್ಕ್ ಪ್ಲೇಸಸ್ಸಲ್ಲಿ ಕೂಡ ಒಂದು ಅಪ್ರಾಪ್ರಿಯೇಟ್ ಕಂಪ್ಲೇಂಟ್ ಮೆಕ್ಯಾನಿಸಮ್ಸ್ ಇರಬೇಕು, ರೈಟ್. ಸೊ ಹಾಗಾದ್ರೆ ಅವನೇ ರಿಟರ್ನಲ್ಲಿ ಹಾಕೋದಾ, ಇಮೇಲ್ ಹಾಕೋದಾ, ವಾಟ್ ಕೈಂಡ್ ಆಫ್ ಕಂಪ್ಲೇಂಟ್ಸ್ ಅವ್ರು ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದಕ್ಕೊಂದು ಕಂಪ್ಲೇಂಟ್ ಮೆಕ್ಯಾನಿಸಮ್ ಇರಬೇಕು. ವಿತ್ ಅ ಕಂಪ್ಲೇಂಟ್ಸ್ ಕಮಿಟಿ, ಒಂದು ಪ್ರಾಪರ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು. ಸೊ ಇಫ್ ಇಟ್ ಇಸ್ ಅನ್ ಆರ್ಗನೈಸೇಷನ್ ವಿಚ್ ಇಸ್ ಹ್ಯಾವಿಂಗ್ 1000 ಪೀಪಲ್, ರೈಟ್. ಸೊ ಅಷ್ಟೊಂದು ಜನ ಎಂಪ್ಲಾಯೀಸ್ ಇರುವಾಗ ನೀವು ಕಂಪ್ಲೇಂಟ್ಸ್ ಕಮಿಟಿಯನ್ನು ಮಾಡಬೇಕಾಗತ್ತೆ, ಸ್ಪೆಷಲ್ ಕೌನ್ಸಿಲರ್ನ ಇಡಬೇಕಾಗತ್ತೆ, ಅದಕ್ಕೆ ಅದರ್ ಸಪೋರ್ಟ್ ಸರ್ವಿಸಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ, ರೈಟ್. ಸೊ ದಟ್ಸ್ ಇಟ್ ಅಬೌಟ್ ದೋಸ್ ಆರ್ಟಿಕಲ್. ದ ನೆಕ್ಸ್ಟ್ ಆರ್ಟಿಕಲ್ ಇಸ್ ಚೈನಾ ಗೇರ್ಸ್ ಅಪ್ ಟು ಕಂಟೈನ್ ವೈರಸ್ ಔಟ್ಬ್ರೇಕ್ಸ್. ಸೊ ವೈರಸ್ ಔಟ್ಬ್ರೇಕ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಚೈನಾ ಕೆಲವೊಂದು ಇನಿಷಿಯೇಟಿವ್ಸ್ ತಗೋತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಇದು ಭಾಳ ಇಂಪಾರ್ಟೆಂಟ್ ಇಶ್ಯೂ ಆಗುತ್ತೆ. ಯಾವಾಗ ವಿಂಟರ್ ಟೈಮ್ ಬರುತ್ತೋ, ವಿಂಟರ್ ಟೈಮ್ ಬಂದಾಗ ವೈರಸಸ್, ಎಸ್ಪೆಷಲಿ ಸ್ವೈನ್ ಫ್ಲೂ ಕೈಂಡ್ ಆಫ್ ವೈರಸಸ್ ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ದ ವೈರಸ್ ಬಿಲಾಂಗ್ಸ್ ಟು ದ ಸೇಮ್ ಫ್ಯಾಮಿಲಿ ಆಫ್ ಕೊರೋನಾ ವೈರಸಸ್ ಆಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಸೊ ನಾವು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ನೋಡಿದ್ವಿ, ಸರಸ್ ಅಂತ ಹೇಳಿ. ಸರಸ್ ಕ್ಯಾಟಗರಿ ಕೈಂಡ್ ಆಫ್ ಸಚ್ ಕ್ಯಾಟಗರಿಗೆ ಈ ವೈರಸ್ ಬರುತ್ತೆ. ಸೊ ಆಲ್ಮೋಸ್ಟ್ ಸುಮಾರು 12ರಿಂದ 13 ಜನ ಇದಕ್ಕೆ ಆ್ಯಕ್ಚುಲಿ ಆಲ್ರೆಡಿ 19 ಜನ ಎಫೆಕ್ಟ್ ಆಗಿದ್ದಾರೆ ಆ್ಯಕ್ಚುಲಿ, ರೈಟ್. ಸೊ ಈಗ ನ್ಯೂ ಇಯರ್ ಟೈಮ್ ಇದೆ. ಸೊ ಈ ಟೈಮಲ್ಲಿ ಸ್ಪೆಸಿಫಿಕಲಿ so it is the lunar new year holiday time actually. So ಇಲ್ಲಿ many foreigners are visiting, Chinese are visiting to some other places. ಈ ಥರದ ಆಕ್ಟಿವಿಟೀಸ್ ಇರುತ್ತೆ. ಈ ಟೈಮಲ್ಲಿ ಇದು ಇಂಟರ್ನ್ಯಾಷನಲಿ ಸ್ಪ್ರೆಡ್ ಆಗೋ ಥ್ರೆಟ್ ಇರೋದ್ರಿಂದ ಇದು ಭಾಳ ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ, ರೈಟ್. ಸೊ ಇಫ್ ಯು ಟಾಕ್ ಅಬೌಟ್ ಸರ್ಸ್, ಸೊ ಸರ್ಸ್ ಬಗ್ಗೆ ಮಾತಾಡೋದಾದ್ರೆ ಅರೌಂಡ್ 800 ಪೀಪಲ್ ಗ್ಲೋಬಲಿ ಡ್ಯೂರಿಂಗ್ 2002-2003 outbreak ಅಲ್ಲಿ ಡೆತ್ ಆಗಿದ್ದಾರೆ ಆ್ಯಕ್ಚುಲಿ. ಇಟ್ ಈಸ್ ಅಫೆಕ್ಟೆಡ್ ಆಲ್ಮೋಸ್ಟ್ 800 ಪೀಪಲ್ ಆ್ಯಕ್ಚುಲಿ, right. So though some experts say that new virus may not be as deadly as SARS. So SARS ಎಷ್ಟು ಡೆಡ್ಲಿ ಆಗಿತ್ತು ಅಷ್ಟು ಡೆಡ್ಲಿ ಈ ಪ್ರೆಸೆಂಟ್ ವೈರಸ್ ಇಲ್ಲ ಅಂತ ಹೇಳ್ತಾರೆ. ಇಟ್ ಇಸ್ ಸ್ಟಿಲ್ ಲಿಟಲ್ ನೌನ್ ಅಬೌಟ್ ಇಟ್ಸ್ ಇನ್ಕ್ಲೂಡಿಂಗ್ ಇಟ್ಸ್ ಆರಿಜಿನ್. ಅದರ ಆರಿಜಿನ್ ಎಲ್ಲಿಂದ ಬಂತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಬಹಳ ಕಡಿಮೆ ಇನ್ಫಾರ್ಮೇಷನ್ಸ್ ಇದೆ, ರೈಟ್. And the World Health Organization said on Sunday that some of the new cases appears not to be linked to the Wuhan seafood market. So ಇತ್ತೀಚೆಗೆ ವುಹಾನ್ ಸೀ ಫುಡ್ ಮಾರ್ಕೆಟ್ ಇದೆ. ಸೊ ಅದಕ್ಕೆ ಈ ವೈರಸ್, ಈ ಪರ್ಟಿಕ್ಯುಲರ್ ಇನ್ಸಿಡೆಂಟನ್ನು ನೀವು ಲಿಂಕ್ ಮಾಡಿಬಿಡಿ. ಬಿಕಾಸ್ ಲಾಸ್ಟ್ ಟೈಮ್ ಸರಸ್ ಆದಾಗ ಇಟ್ ವಾಸ್ ಅ ಮೈನ್ ಸೋರ್ಸ್ ಆಗಿತ್ತು ಆ್ಯಕ್ಚುಲಿ, ರೈಟ್.
So that's it about it. So please remember about SARS, severe acute respiratory syndrome ಅಂತ ಕರೀತಾರೆ. SARS ಬಗ್ಗೆ ನೀವು ನೆನಪಿಟ್ಕೊಳ್ಳಿ. ಅದು ಬಿಟ್ಟರೆ the present virus ಬಗ್ಗೆ ನೀವು ನೆನಪಿಡಬೇಕಾಗತ್ತೆ, right? Present virus, coronaviruses, right? So remember that. So next is move to remove leasing curves based on Niti Aayog model. The state government moved to amend section 5 of the Karnataka Land Reform Act 1961 is based on the model Agriculture Land Leasing Act 2016 proposed by the central think tank Niti Aayog to initiate investments in agriculture and productivity. ನಮಗೆಲ್ಲ ಗೊತ್ತು ಸ್ನೇಹಿತರೆ, ಈಗ ನೀವು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ಅಲ್ಲಿ ವಾರಕ್ಕೆ ವೀಕ್ಲಿ ಅಂತ ಮಾಡ್ತಾ ಇದ್ರು ಅಥವಾ ಮಂತ್ಲಿ ಅಂತ ಮಾಡ್ತಾ ಇದ್ರು. ಅಂದರೆ ಒಂದು ಲ್ಯಾಂಡನ್ನು ಲೀಸಿಗೆ ತೊಗೊಳ್ತಕ್ಕಂಥದ್ದು ಅದು ಇಲ್ಲೀಗಲ್ ಆಗಿತ್ತು. ಅಂದರೆ ಅದನ್ನು ಅದಕ್ಕೆ ಯಾವುದೇ ರೀತಿ ಲೀಗಲ್ ಪ್ರೊಟೆಕ್ಷನ್ಸ್ ಇರಲಿಲ್ಲ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಅಗ್ರಿಕಲ್ಚರ್ ಲ್ಯಾಂಡನ್ನು ಲೀಸಿಗೆ ತೊಗೊಂಡ್ರೆ ಒಂದು ನೀವು ಬೆಳೆದಂಥ ಬೆಳೆಗಳನ್ನ ಅರ್ಧ ಅವ್ರಿಗೆ ಕೊಡಬೇಕಿತ್ತು, ಇನ್ನು ಅರ್ಧ ನೀವು ಇಟ್ಕೋತಾ ಇದ್ರಿ ಯಾರು ಬೆಳೀತಾ ಇದ್ರು ಅವರಿಗೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ರು, ಅದಕ್ಕೆ ಲೀಸಿಗೆ ತೊಗೊಂಡು ಅಮೌಂಟನ್ನು ಕೊಟ್ಬಿಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಈಗ ನನ್ನೊಂದು ಪರ್ಟಿಕ್ಯುಲರ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ನಾನು ಉಳುಮೆ ಮಾಡೋದಕ್ಕೆ ರೆಡಿ ಇಲ್ಲ, ಕರೆಕ್ಟ್, ಐ ಹ್ಯಾವ್ ನೋ ಟೈಮ್, ನನಗೆ ಅದೊಂದು ಬ್ಯಾರನ್ ಲ್ಯಾಂಡ್ ಇದೆ, ಒಂದು ಖಾಲಿ ಜಾಗ ಇದೆ, ಅದನ್ನೇನು ಮಾಡ್ತೀನಿ, ಯಾರೋ ಎ ಪರ್ಸನ್ ಅವನಿಗೆ ಲೀಸಿಗೆ ಕೊಡ್ತೀನಿ. ಅವನೇನು ಮಾಡ್ತಾನೆ, ನಾನು 10 ಕ್ವಿಂಟಲ್ ರಾಗಿ ಬೆಳಿತೀನಿ, ಅದರಲ್ಲಿ 5 ಕ್ವಿಂಟಲ್ ನಿಮಗೆ ಕೊಡ್ತೀನಿ, 5 ಕ್ವಿಂಟಲ್ ನಾನು ಇಟ್ಕೋತೀನಿ ಅಂತಾನೆ, ಕರೆಕ್ಟ್. ಇದು ಈ ಥರ ಮಾಡೋರಿಗೆ ಶೇರ್ ಕ್ರಾಪರ್ಸ್ ಅಂತ ಕರೀತಾರೆ. ಶೇರ್ ಕ್ರಾಪರ್ಸ್ ಅಂದರೆ ಕ್ರಾಪನ್ನು ಅರ್ಧ ಬೆಳೆಯನ್ನು ಶೇರ್ ಮಾಡ್ತಕ್ಕಂಥದ್ದು. ಇಲ್ಲ ಇನ್ನೊಬ್ಬ ಪರ್ಸನ್ ಬಿ ಯಾರಿಗೋ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ನು ನನಗೆ ಕ್ರಾಪ್ ಕೊಡೋಕ್ಕಾಗೋದಿಲ್ಲ, ನನಗೆ ಎಷ್ಟು ಬರುತ್ತೆಲ್ಲ ನಾನೇ ಬೆಳ್ಕೋತೀನಿ, ನಿಮಗೆ ಅಮೌಂಟ್ ಕೊಟ್ಬಿಡ್ತೀನಿ, ನಾನು ನಿಮ್ಗೆ ಒಂದು 20,000 ಕೊಡ್ತೀನಿ ವರ್ಷಕ್ಕೆ ಅಂತ ಅವನು ಹೇಳ್ತಾನೆ, ರೈಟ್. ಸೊ ಈ ರೀತಿ ಲೀಸಿಂಗ್ ಇದೆಯಲ್ಲ, ಇದು ಇಲ್ಲೀಗಲ್ ಆಗಿ, ಅಂದರೆ ಇಲ್ಲೀಗಲ್ ಅನ್ನೋದಕ್ಕಿಂತ ಇದಕ್ಕೊಂದು ಫಾರ್ಮಲ್ ಬೇಸ್ ಇರಲಿಲ್ಲ, ಇದಕ್ಕೊಂದು ಲೀಗ್ಯಾಲಿಟಿ ಇರಲಿಲ್ಲ, ಕರೆಕ್ಟ್. ಬಟ್ ಈಗ ಪ್ರೆಸೆಂಟ್ ಅಮೆಂಡ್ಮೆಂಟಲ್ಲಿ ಇದಕ್ಕೊಂದು ಲೀಗಲ್ ಸ್ಟೇಟಸನ್ನು ಕೊಡ್ತಾ ಇದ್ದಾರೆ, ರೈಟ್. ದ ಪ್ರಪೋಸ್ಡ್ ಲೆಜಿಸ್ಲೇಷನ್ ಎನ್ವಿಸೇಜಸ್ ಲೀಗಲೈಸಿಂಗ್ ಲೀಸ್ ಟ್ರಾನ್ಸಾಕ್ಷನ್ ಆಫ್ ದ ಅಗ್ರಿಕಲ್ಚರ್ ಲ್ಯಾಂಡನ್ನು ಲೀಗಲ್ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಲೀಗಲೈಸ್ ಮಾಡ್ತಾ ಇದೀವಿ, ಲೀಸ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡೋದಕ್ಕೆ ಲೀಗಲೈಸ್ ಮಾಡ್ತಾ ಇದೀವಿ. ಅಂಡ್ ದ ಗವರ್ಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದ ಲೀಸ್ ಅಮೌಂಟ್ ಆಫ್ ದ ಟೆನ್ಯೂರ್. ಸೊ ಲೀಸ್ ಅಮೌಂಟ್ ಏನಿದೆ, ಎಷ್ಟಾದರೂ ಅಮೌಂಟ್ ಇರ್ಬೋದು, ಟೆನ್ಯೂರ್ ಎಷ್ಟು ವರ್ಷಕ್ಕಾದರೂ ಇಟ್ಕೋಬೋದು, ಇದರಲ್ಲಿ ಗವರ್ಮೆಂಟ್ ಇಂಟರ್ಫಿಯರ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಪರ್ಟಿಕ್ಯುಲರ್ ಲ್ಯಾಂಡನ್ನು ನಾನು ಎಷ್ಟಾದರೂ 1 ಲಕ್ಷನಾದರೂ ಕೊಟ್ಟು ತೊಗೋಬೋದು, 2 ಲಕ್ಷನಾದರೂ ಕೊಟ್ಟು ತೊಗೋಬೋದು, 5 ವರ್ಷಕ್ಕೆ ತೊಗೋಬೋದು, 10 ವರ್ಷಕ್ಕೆ ತೊಗೋಬೋದು, 15 ವರ್ಷಕ್ಕೆ ತೊಗೋಬೋದು, 2 ವರ್ಷಕ್ಕೆ ತೊಗೋಬೋದು, ವಾಟ್ ಎವರ್. ಇದರಲ್ಲಿ ಗವರ್ಮೆಂಟ್ ಇಂಟರ್ಫಿಯರ್ ಮಾಡಲ್ಲ ಅಂತ ಹೇಳಿದೆ. ದ ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ ಆರ್ಗ್ಯುಮೆಂಟ್ ಇಸ್ ದಟ್ ದ ಪ್ರೆಸೆಂಟ್ ಲ್ಯಾಂಡ್ ರಿಫಾರ್ಮ್ law needs to be tweaked under the changed circumstances. ಸೊ ಬದಲಾದಂಥ ಈ ಒಂದು ಸನ್ನಿವೇಶದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಕೂಡ ಚೇಂಜ್ ಆಗಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಫ್ಯಾಕ್ಟ್ ಇದೆ, ದ ಆವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಇನ್ ಕರ್ನಾಟಕ ಇಸ್ ಅಬೌಟ್ 1.2 hectares. ಸೊ ಆವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳಿದ್ರೆ ಪರ್ ಹೆಡ್ ಲ್ಯಾಂಡ್ ಹೋಲ್ಡಿಂಗ್ ನೋಡೋದಾದ್ರೆ 1.2 hectares ಅಷ್ಟು ಲ್ಯಾಂಡ್ ಹೋಲ್ಡಿಂಗ್ ಇದೆ. Leasing will be primarily aimed at allowing agriculture land, allied activities on farmlands that have now been left fallow for various reasons. ಅಂದರೆ ಯಾವ ಲ್ಯಾಂಡನ್ನು ಲೀಸ್ ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವೊಂದು ಯಾವುದೋ ಕಾರಣಗಳಿಗೋಸ್ಕರ ಬರಡು ಬಿದ್ದಿರುವಂಥ ಭೂಮಿ, ಪಾಳು ಬಿದ್ದಿರುವಂಥ ಭೂಮಿ, ಉಳುಮೆ ಮಾಡ್ತಾರಲ್ಲ ನೀವು, ಆ ಥರದ ಭೂಮಿಯನ್ನು ಲೀಸ್ ಮಾಡ್ಬೋದು. ದ ಲೀಸ್ ಲ್ಯಾಂಡ್ ಕೆನ್ ನಾಟ್ ಬಿ ಡೈವರ್ಟೆಡ್ ಫಾರ್ ಎನಿ ಅದರ್ ಪರ್ಪಸಸ್. ಸೊ ಆ ಲೀಸ್ ಲ್ಯಾಂಡನ್ನು ಬೇರೆ ಕಮರ್ಷಿಯಲ್ ಪರ್ಪಸಸ್ ಅಥವಾ ಬೇರೆ ಪರ್ಪಸಸ್ಗೆ ಯೂಸ್ ಮಾಡೋ ಹಾಗಿಲ್ಲ. ಇನ್ ದ ಸೆನ್ಸ್ ಅಲ್ಲಿ ಅಗ್ರಿಕಲ್ಚರೇ ಮಾಡಬೇಕು, ಅಲ್ಲಿ ಬಿಟ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದು, ಅಲ್ಲೇನಾದ್ರು ಬೇರೆ ಆಕ್ಟಿವಿಟೀಸ್ ಮಾಡೋದು, ಈ ಥರದ್ದು ಮಾಡೋ ಹಾಗಿಲ್ಲ ಅಂತ ಹೇಳಿ ಇಂಪಾರ್ಟೆಂಟ್ ಸೋರ್ಸ್, ಗೊತ್ತಿರೋ ಸೋರ್ಸ್ ಹೇಳ್ತಾರೆ. ಇದನ್ನೆಲ್ಲ ಲೋಕಲ್ ತಹಶೀಲ್ದಾರ್ ಇರ್ತಾರೋ ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ. Let us see the benefits. The benefits on one hand, new investments can come into the sector. ಸೊ ಅಲ್ಲಿಗೆ ಹೊಸ ಇನ್ವೆಸ್ಟ್ಮೆಂಟ್ಗಳು ಈ ಸೆಕ್ಟರ್ಗೆ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇಂಪ್ರೂವ್ ದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಲೀಸಿಂಗ್ ಮಾಡೋದ್ರಿಂದ, ರೈಟ್. ಬಿಗ್ ಪ್ಲೇಯರ್ಸ್ ಏನಾದರೂ ಬಂದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಬಿಗ್ ಲ್ಯಾಂಡ್ಸ್ ತೊಗೊಂಡು ಅಗ್ರಿಕಲ್ಚರ್ ಮಾಡಿದ್ರೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಹೊಸ ಇನ್ವೆಸ್ಟ್ಮೆಂಟ್ ಬರುತ್ತೆ. ಆ್ಯಂಡ್ ಅಗ್ರಿಕಲ್ಚರ್ಗೆ ಇದರಲ್ಲಿ ಪಾವರ್ಟಿ ಎಲಿವೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಇಟ್ ವಿಲ್ ಎನೇಬಲ್ ಗೇನ್ಫುಲ್ ಯುಟಿಲೈಸೇಷನ್ ಆಫ್ ಫ್ಯಾಲೋ ಲ್ಯಾಂಡ್. ಸೊ ಫ್ಯಾಲೋ ಲ್ಯಾಂಡ್ ಅಂತ ಹೇಳಿದ್ರೆ ಅವಾಗಲೇ ಹೇಳಿದಾಗೆ ಒಂದು ಬರಡು ಬಿದ್ದಂಥ ಭೂಮಿ, ಸೊ ಬರಡು ಬಿದ್ದಿರುವಂಥ ಭೂಮಿ ಆಗಿರ್ಬೋದು ಅಥವಾ ಪಾಳು ಬಿದ್ದಂಥ ಭೂಮಿ ಆಗಿರ್ಬೋದು, ಈ ರೀತಿ ಪಾಳು ಬಿದ್ದಂಥ ಭೂಮಿಯನ್ನು ಉಪಯೋಗ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ, ರೈಟ್. ಅ ಪರ್ಸನ್ ಹೂ ಈಸ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್ ಬಟ್ ಡಸ್ ನಾಟ್ ಹ್ಯಾವ್ ಎನಫ್ ಮನಿ ಟು ಪರ್ಚೇಸ್ ದ ಲ್ಯಾಂಡ್ ಕ್ಯಾನ್ ಪ್ರಾಕ್ಟೀಸ್ ಅಗ್ರಿಕಲ್ಚರ್ ಬೈ ಲೀಸಿಂಗ್ ದ ಲ್ಯಾಂಡ್ ಅಟ್ ಅ ಫ್ರಾಕ್ಷನ್ ಆಫ್ ದ ಕಾಸ್ಟ್. ಸೊ ಕೆಲವ್ರಿಗೆ ಏನಾಗುತ್ತೆ, ಯೂತ್ಸ್ ಇರ್ತಾರೆ, ಸರ್ ನನಗೆ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಅಗ್ರಿಕಲ್ಚರ್ ಮಾಡಬೇಕು ಅಂತಿದ್ದೀನಿ, ಅದರ ನನ್ನ ಹತ್ರ ಲ್ಯಾಂಡ್ ಇಲ್ಲ, ಲ್ಯಾಂಡನ್ನು ಪರ್ಚೇಸ್ ಮಾಡೋದಕ್ಕೆ ಅಷ್ಟೊಂದು ದುಡ್ಡಿಲ್ಲ. ಸೊ ನೀವೇನು ಮಾಡ್ಬೋದು, ಲೀಸಿಗೆ ತೊಗೋಬೋದು, ಕರೆಕ್ಟ್. ಲೀಸ್ ಅಮೌಂಟ್ ಭಾಳ ಕಡಿಮೆ ಇರುತ್ತೆ ನಿಮಗೆ, ಅದು ಫ್ರಾಕ್ಷನ್ ಆಫ್ ದ ಕಾಸ್ಟ್, ರೈಟ್. ತುಂಬ ಕಡಿಮೆ ಇರುತ್ತೆ, ಅಷ್ಟು ಕಡಿಮೆ ಹಣವನ್ನು ಕೊಟ್ಟು ನೀವು ಅಗ್ರಿಕಲ್ಚರ್ನ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಒನ್ಸ್ ಲೀಸಿಂಗ್ ಇಸ್ ಲೀಗಲೈಸ್ಡ್, ದ ಪರ್ಸನ್ ಟೇಕಿಂಗ್ ದ ಲ್ಯಾಂಡ್ ಆನ್ ಲೀಸ್ ವಿಲ್ ಬಿ ಎಲಿಜಿಬಲ್ ಫಾರ್ ಬ್ಯಾಂಕ್ ಲೋನ್ಸ್. ಸೊ ಅಲ್ಲಿಗೆ ಯಾರು ಲ್ಯಾಂಡನ್ನು ಲೀಸಿಗೆ ತಗೋತಾರೋ ಅವನಿಗೆ ಇದು ಲೀಗಲೈಸ್ ಆದಮೇಲೆ ಬ್ಯಾಂಕ್ ಲೋನನ್ನು ಅವನು ಇದ್ರ ಆಧಾರದ ಮೇಲೆ ಪಡಿಬೋದು.
ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ರಾಪ್ ಬೆಳೀತಾ ಇದ್ದಾನೆ ಅವನು, ಕರೆಕ್ಟ್, ಆ ಕ್ರಾಪನ್ನು ಬೆಳೆಯೋದಕ್ಕೆ ಲೋನನ್ನು ಪಡಿಬೋದು. ಇನ್ಪುಟ್ ಸಬ್ಸಿಡಿ, ಅದಕ್ಕೆ ಬೇಕಾಗಿರುವಂಥ ಗೊಬ್ಬರ, ಈ ಕೀಟನಾಶಕಗಳನ್ನ ಹಾಕೋದಕ್ಕೆ ಒಂದು ಸಬ್ಸಿಡಿಯನ್ನು ಪಡಿಬೋದು. ಆ್ಯಂಡ್ ಕಂಪನ್ಸೇಷನ್ ಫಾರ್ ಕ್ರಾಪ್ ಲಾಸ್, ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಏನಿದೆ ಅದರ ಪ್ರಕಾರ ಏನು ಕ್ರಾಪ್ ಏನಾದರೂ ಹಾಳಾದರೆ, ನೆರೆಹಾವಳಿಗೆ, ಬರಗಾಲ ಬಂದು, ಜೋರಾಗಿ ಮಳೆ ಬಂದು, ಸೈಕ್ಲೋನ್ ಆಗಿ ಏನಾದರೂ ಹಾಳಾದರೆ ಆ ಇದರಿಂದ ಪ್ರೊಟೆಕ್ಷನ್ ಪಡೆಯೋದಕ್ಕೆ ಫಸಲ್ ಬಿಮಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂಡರಲ್ಲಿ ಕೂಡ ಅವನು ಇನ್ಶೂರೆನ್ಸನ್ನು ಮಾಡಿಸ್ಕೋಬೋದು. ಈ ಎಲ್ಲ ಫೆಸಿಲಿಟೀಸ್ ಕೂಡ ಆ ಲೀಸಿ ಯಾರು ಇರ್ತಾನೋ ಲೀಸಿಗೂ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಮಾಡೆಲ್ ಆ್ಯಕ್ಟ್ ಏನು, ಸೇಲಿನ್ ಫೀಚರ್ಸ್ ಆಫ್ ದ ಮಾಡೆಲ್ ಆ್ಯಕ್ಟ್. ಈ ಮಾಡೆಲ್ ಆ್ಯಕ್ಟಲ್ಲಿರುವಂಥ ಇಂಪಾರ್ಟೆಂಟ್ ಫೀಚರ್ಸ್ ನೋಡೋಣ. ಮೊದಲನೇದು, ಇದರಿಂದ ಪಾವರ್ಟಿ ರಿಡಕ್ಷನ್ ಆಗುತ್ತೆ, ಇದು ಮೇಜರ್ ಆಬ್ಜೆಕ್ಟಿವ್. ಆ್ಯಂಡ್ ಸೆಕ್ಯೂರ್ ಕಂಪ್ಲೀಟ್ ಸೆಕ್ಯೂರಿಟಿ ಆಫ್ ಲ್ಯಾಂಡ್ ಓನರ್ಶಿಪ್ ರೈಟ್ ಆನ್ ದ ಲ್ಯಾಂಡ್ ಓನರ್ಸ್. ಅಂದರೆ ಈಗ ಲೀಸಿಗೆ ಕೊಟ್ಟ ಮೇಲೆ 5 ವರ್ಷ ಲೀಸ್ ಅಗ್ರಿಮೆಂಟ್ ಆಗಿರುತ್ತೆ ಲ್ಯಾಂಡ್, ಅಲ್ಲಿಗೆ ಲೀಸ್ ತೊಗೊಂಡಿರೋನು ಕೊನೆಗೆ ಇದರಲ್ಲಿರೋ ಸಮ್ ಪೋರ್ಷನ್ ನನಗೆ ಬಿಟ್ಕೊಟ್ಬಿಡು, ಇಷ್ಟು ದಿವಸ ನಾನು ಉಳುಮೆ ಮಾಡಿದ್ದೀನಿ, ಸೊ ಅಲ್ಲಿಗೆ ಉಳುವವನೇ ಭೂಮಿಯ ಒಡೆಯ, ಆ ಥರ ಏನು ರೈಟ್ಸ್ ಇರಲ್ಲ ಅವನಿಗೆ. ಸೊ ಲೀಸ್ ಅಗ್ರಿಮೆಂಟ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಆದಮೇಲೆ ಲ್ಯಾಂಡ್ ಓನರ್ಗೆ ಲ್ಯಾಂಡನ್ನು ಬಿಟ್ಕೊಡ್ಬೇಕು. ಆ ಲ್ಯಾಂಡಿನ ಪೂರ್ತಿ ಓನರ್ಶಿಪ್ಪು ಲ್ಯಾಂಡ್ ಓನರ್ ಹತ್ರನೇ ಇರುತ್ತೆ, ರೈಟ್, ಇಟ್ ಇಸ್ ನಾಟ್ ಟ್ರಾನ್ಸ್ಫರಬಲ್. ದ ಮಾಡೆಲ್ ಆ್ಯಕ್ಟ್ ಅಲೋಸ್ ಆಟೋಮೆಟಿಕ್ ರಿಸಂಪ್ಷನ್ ಆಫ್ ದ ಲ್ಯಾಂಡ್. ಅದೇ ಆಟೋಮೆಟಿಕ್ ರಿಸಂಪ್ಷನ್ ಅಂತ ಹೇಳಿದ್ರೆ 5 ವರ್ಷ ಪೀರಿಯಡ್ ಮುಗಿದ ಮೇಲೆ, ಅಥವಾ 10 ವರ್ಷ ಇದ್ರೆ 10 ವರ್ಷ ಪೀರಿಯಡ್ ಮುಗಿದ ಮೇಲೆ ಆಟೋಮೆಟಿಕಲಿ ಆ ಲೀಸ್ ಏನು ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಅರ್ಥ. ದ ಮಾಡೆಲ್ ಆ್ಯಕ್ಟ್ ಫೆಸಿಲಿಟೇಟ್ ಆಲ್ ಟೆನೆಂಟ್ಸ್ ಇನ್ಕ್ಲೂಡಿಂಗ್ ಶೇರ್ ಕ್ರಾಪರ್ಸ್ ಟು ಆಕ್ಸೆಸ್ ಇನ್ಶೂರೆನ್ಸ್, ಬ್ಯಾಂಕ್ ಕ್ರೆಡಿಟ್ ಆ್ಯಂಡ್ ಇನ್ಶೂರೆನ್ಸ್ ಆ್ಯಂಡ್ ಬ್ಯಾಂಕ್ ಕ್ರೆಡಿಟ್, ರೈಟ್. ಸೊ ಅಲ್ಲಿಗೆ ನಾನು ಅವಾಗಲೇ ಹೇಳಿದಾಗೆ ಶೇರ್ ಕ್ರಾಪರ್ಸ್ ಅಂತ ಹೇಳಿದ್ರೆ ಅದೇ ಒಂದು ಪರ್ಟಿಕ್ಯುಲರ್ ಬೆಳೆಯನ್ನು ಬೆಳೆದಾಗ ಅವನ ಅಮೌಂಟನ್ನು ಕೊಡೋದಿಲ್ಲ, ಬೆಳೆದಂಥ ಬೆಳೆಯಲ್ಲಿ ಅರ್ಧ ಬೆಳೆಯನ್ನು ಅಥವಾ ಸರ್ಟನ್ ಒಂದು ಅಮೌಂಟ್ ಅಷ್ಟು ಬೆಳೆಯನ್ನು, 1 ಪಲ್ಲನ್ನು 2 ಪಲ್ಲನ್ನು 3 ಪಲ್ಲನ್ನು ಅವನು ಎಷ್ಟು ಬೆಳೀತಾನೋ ಅದರಲ್ಲಿ ಸ್ವಲ್ಪ ಅಮೌಂಟನ್ನು, ಸ್ವಲ್ಪ ಬೆಳೆಯನ್ನು ಅವರಿಗೆ ವಾಪಸ್ಸನ್ನು ಕೊಡ್ತಾನೆ. ನಾನು ಅವಾಗಲೇ ಹೇಳಿದಾಗ ಅವನು 10 ಕ್ವಿಂಟಲ್ ರಾಗಿ ಬೆಳೆದ್ರೆ ಅದರಲ್ಲಿ 5 ಕ್ವಿಂಟಲ್ ಅವನು ಇಟ್ಕೊತಾನೆ, 5 ಕ್ವಿಂಟಲ್ ಇನ್ನು ಅವ್ರಿಗೆ ಯಾರು ಓನರ್ ಇರ್ತಾನೋ ಲ್ಯಾಂಡ್ ಓನರ್ ಅವ್ರಿಗೆ ವಾಪಸ್ ಕೊಡ್ತಾನೆ. ಈ ಥರದವ್ರಿಗೆ ಶೇರ್ ಕ್ರಾಪರ್ಸ್ ಅಂತ ಕರೀತಾರೆ. ಅಂದರೆ ಅವನು ದುಡ್ಡನ್ನು ಕೊಡೋದಿಲ್ಲ, ಬೆಳೆದಂಥ ಬೆಳೆಯಲ್ಲಿ ಬೆಳೆಯನ್ನು ಹಂಚ್ಕೋತಾನೆ ಅಂತ ಅರ್ಥ, ರೈಟ್. ಸೊ ನೆಕ್ಸ್ಟ್ ಆರ್ಟಿಕಲ್ ಇಸ್ 146 ಎಂಡೇಂಜರ್ಡ್ ಇರವಾಡಿ ಡಾಲ್ಫಿನ್ಸ್ ಸೈಟೆಡ್ ಇನ್ ಚಿಲ್ಕಾ. ಸೊ ಸ್ನೇಹಿತರೆ, ಇಟ್ ಈಸ್ ಟಾಕಿಂಗ್ ಅಬೌಟ್ ಚಿಲ್ಕಾ ಅಂತ ಹೇಳಿದ್ರೆ ಚಿಲ್ಕಾ ಲೇಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಚಿಲ್ಕಾ ಲೇಕ್ ಏನಿದೆ, ಚಿಲ್ಕಾ ಲೇಕ್ ಇಟ್ ಇಸ್ ಆಲ್ಸೋ ವೆಟ್ಲ್ಯಾಂಡ್. ಇದು ವೆಟ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ಏನು ಜೌಗು ಭೂಮಿ, ವಾಟ್ ಎವರ್ ನೀವೇನು ಕರಿತೀವಿ ಕನ್ನಡದಲ್ಲಿ ಆ ರೀತಿ ಜೌಗು ಭೂಮಿ ಅಂತ ಕೂಡ ಕರಿತೀವಿ, ವೆಟ್ಲ್ಯಾಂಡ್ ಅಂತ ಕರಿತೀವಿ. ವೆಟ್ಲ್ಯಾಂಡ್ ಅಂತ ಹೇಳಿದ್ರೆ ಇಟ್ ಇಸ್ ಅ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡರ್ ರಾಮ್ಸಾರ್ ಕನ್ವೆನ್ಷನ್. ಸೊ ರಾಮ್ಸಾರ್ ಕನ್ವೆನ್ಷನ್ ಆಕ್ಚುಲಿ 1971ರಲ್ಲಿ ಫೆಬ್ರವರಿ 2ನೇ ತಾರೀಕು, ಫೆಬ್ರವರಿ 2 ರಾಮ್ಸಾರ್ ಅಂತಕ್ಕಂಥ ಇರಾನಿನ ಒಂದು ಸಿಟಿಯಲ್ಲಿ ಈ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಸೊ ಅಲ್ಲಿಗೆ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅಲ್ಲಿಗೆ ಅಂತಾರಾಷ್ಟ್ರೀಯವಾಗಿ ಬಹಳ ಮುಖ್ಯವಾದಂಥ ಜೌಗು ಭೂಮಿ ಅಥವಾ ಏನು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದಕ್ಕೆ 1971ರಲ್ಲಿ ಅಗ್ರಿಮೆಂಟ್ ಮಾಡ್ತಾರೆ. ಅದಕ್ಕೆ ಫೆಬ್ರವರಿ 2 ನಾವು ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಕೂಡ ಕರಿತೀವಿ, ಕರೆಕ್ಟ್, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಕೂಡ ಕರಿತೀವಿ. ಸೊ ರಾಮ್ಸಾರ್ ಇಸ್ ಅ ಪ್ಲೇಸ್ ಇನ್ ಇರಾನ್, ರಿಮೆಂಬರ್. ಅಲ್ಲಿಗೆ ಚಿಲ್ಕಾ ಲೇಕ್ ಏನು ನಾವು ಲೇಕ್ ಅಂತ ಮಾತಾಡ್ತಾ ಇದ್ವಿ, ಚಿಲ್ಕಾ ಲೇಕ್ ಈಸ್ ಆಲ್ಸೋ ವೆಟ್ಲ್ಯಾಂಡ್ ಅಂಡರ್ ರಾಮ್ಸಾರ್, ಕರೆಕ್ಟ್. ಸೊ UPSC ಎಕ್ಸಾಮಿನೇಷನ್ಸ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಒಂದು ಕ್ವಶನ್ ಅಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹಾಕಿ ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಇತ್ತು ಚಿಲ್ಕಾ ಲೇಕ್ ಇಟ್ ಇಸ್ ದ ಲಾರ್ಜೆಸ್ಟ್ ಲಗೂನ್ ಇನ್ ದ ವರ್ಲ್ಡ್ ಅಂತ ಹಾಕಿದ್ದ. ದಿಸ್ ಇಸ್ ಅ ಸ್ಟೇಟ್ಮೆಂಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತ ಹೇಳಿದ್ರೆ ಚಿಲ್ಕಾ ಲೇಕ್ ಇಸ್ ಅ ಲಾರ್ಜೆಸ್ಟ್ ಲಗೂನ್ ಇನ್ ಇಂಡಿಯಾ. ಸೊ ಚಿಲ್ಕಾ ಲೇಕ್ ಇಸ್ ದ ಲಾರ್ಜೆಸ್ಟ್ ಲಗೂನ್ ಇನ್ ಇಂಡಿಯಾ ಅಂಡ್ ನಾಟ್ ಇನ್ ದ ವರ್ಲ್ಡ್. ಸೊ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಲಗೂನ್ ಅಂತ ಹೇಳಿದ್ರೆ ನ್ಯೂ ಕ್ಯಾಲಿಡೋನಿಯಾ ಐಲ್ಯಾಂಡ್ಸ್ ಏನಿದೆ, ಸೊ ನ್ಯೂ ಕ್ಯಾಲಿಡೋನಿಯನ್ ಐಲ್ಯಾಂಡ್ಸು ಅದಕ್ಕೆ ಲಾರ್ಜೆಸ್ಟ್ ಲಗೂನ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಸ್ನೇಹಿತರೆ, 2 ಫ್ಯಾಕ್ಚುಯಲ್ಸ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಮೊದಲನೇದು ಲಾರ್ಜೆಸ್ಟ್ ಲಗೂನ್ ಇನ್ ದ ವರ್ಲ್ಡ್ ಇಸ್ ನ್ಯೂ ಕ್ಯಾಲಿಡೋನಿಯಾ ಐಲ್ಯಾಂಡ್ಸ್. ಇದು ಐಲ್ಯಾಂಡ್ ಕಂಟ್ರಿ, ನಿಮಗೆ ಓಷಾನಿಯಾ ಕಾಂಟಿನೆಂಟ್ ರೀಜನಲ್ಲಿ ಬರುತ್ತೆ. ಸೊ ಎರಡನೇದು ಚಿಲ್ಕಾ ಲೇಕ್ ಇಸ್ ದ ಲಾರ್ಜೆಸ್ಟ್ ಲಗೂನ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಲಗೂನ್ ಇದು, ರೈಟ್. ಇದು ಇಂಟರ್ನ್ಯಾಷನಲಿ ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಕೂಡ ಇತ್ತು. ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಹೇಳಿದ್ರೆ ಏನು ಎಕಾಲಜಿಕಲ್ ಚೇಂಜಸ್, ವೆಟ್ಲ್ಯಾಂಡ್ ಅಲ್ಲಿ ಎಕಾಲಜಿಕಲ್ ಚೇಂಜಸ್ ಆಗಿದೆ, ಆಗ್ತಾ ಇದೆ ಅಥವಾ ಮುಂದೆ ಫ್ಯೂಚರಲ್ಲಿ ಆಗುತ್ತೆ, ಆ ರೀತಿ ವೆಟ್ಲ್ಯಾಂಡ್ಗಳನ್ನ ಮಾಂಟ್ರೆಸ್ ರೆಕಾರ್ಡಿಗೆ ಹಾಕ್ತಾರೆ. ಮಾಂಟ್ರೆಸ್ ರೆಕಾರ್ಡ್ ಅಂತ ಹೇಳಿದ್ರೆ ಅದೊಂಥರ ಥ್ರಿಟನ್ಡ್ ವೆಟ್ಲ್ಯಾಂಡ್ಸ್ ಅಂತ ಕರಿಬೋದು ನಾವು, ರೈಟ್. ಅಂದರೆ ಎಂಡೇಂಜರ್ಡ್ ವೆಟ್ಲ್ಯಾಂಡ್ಸ್ ಅಂತ ಕರಿಬೋದು. ಆ ಲಿಸ್ಟಲ್ಲಿ ಇತ್ತು, ಬಟ್ 2006 ಇದನ್ನು ಅಲ್ಲಿಂದ ಆಚೆಗೆ ವಿಡ್ರಾ ಆಗುತ್ತೆ, ರೈಟ್, ಆಚೆಗೆ ಬರುತ್ತೆ ಬಿಕಾಸ್ ಆಫ್ ಗುಡ್ ಇಂಪ್ರೂವ್ಮೆಂಟ್ಸ್ ಇನ್ ಚಿಲ್ಕಾ ವೆಟ್ಲ್ಯಾಂಡ್ಸ್, ರೈಟ್. ಸೊ ಚಿಲ್ಕಾ ವೆಟ್ಲ್ಯಾಂಡ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡು ಫ್ಯಾಕ್ಚರ್ಸ್ ನೀವು ತಿಳ್ಕೊಳ್ಳಿ. ಇಲ್ಲಿ ಕಾಂಟೆಕ್ಸ್ಟ್ ಇರೋದು ನಾವು ಇರವಾಡಿ ಡಾಲ್ಫಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ರೈಟ್ ಸ್ನೇಹಿತರೆ. ದಿಸ್ ಇಸ್ ದ ಡಾಲ್ಫಿನ್. ಸೊ ಇದಕ್ಕೆ ನಾವು ಇರವಾಡಿ ಡಾಲ್ಫಿನ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಇಟ್, ಇಟ್ಸ್ ಅ ವೆರಿ ಶಾರ್ಟ್ ಮೌತ್ ಅಂಡ್ ಕೈಂಡ್ ಆಫ್ ವೆರಿ ಲೆಂದಿ ಶಾರ್ಕ್, ರೈಟ್.
ಸೊ ಲೆಂದಿ ಡಾಲ್ಫಿನ್ ಆ್ಯಕ್ಚುಲಿ. ಸೊ ರಿಮೆಂಬರ್ ದಿಸ್, ನಮಗೆ 2 ಡಾಲ್ಫಿನ್ ಭಾಳ ಇಂಪಾರ್ಟೆಂಟು. ಮೊದಲನೇದು ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಅಂತ ಕರಿತೀವಿ. ಸೊ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ಗೆ ನ್ಯಾಷನಲ್ ಮಮ್ಮಲ್ ಆಫ್ ಇಂಡಿಯಾ ಅಂತ ಕರಿತೀವಿ, ರೈಟ್? ಸೊ ರಿಮೆಂಬರ್ ದಾಟ್. ಆ್ಯಂಡ್ ಅದು ಬಿಟ್ಟರೆ ನಾವು ಇರವಾಡಿ ಡಾಲ್ಫಿನ್ ಭಾಳ ಫೇಮಸ್ಸು. ಇರವಾಡಿ ಡಾಲ್ಫಿನಲ್ಲಿ ಟೋಟಲ್ 6 ಸ್ಪೀಸೀಸ್ ವೆರೈಟೀಸ್ ಬರುತ್ತೆ. ಆ ಸ್ಪೀಸೀಸ್ ವೆರೈಟೀಸ್ ಅನ್ನೋದಕ್ಕಿಂತ 6 ಡಿಸ್ಟ್ರಿಕ್ಟ್ ಕಂಟ್ರಿಗಳಲ್ಲಿ ಇದು ಕಂಡು ಬರುತ್ತೆ. 6 ಬೇರೆ ಬೇರೆ ಪ್ರತ್ಯೇಕ ದೇಶಗಳಲ್ಲಿ ಕಂಡು ಬರುತ್ತೆ. ಇದು ಕಂಡುಬರುವಂಥ ಎಲ್ಲ 5 ದೇಶಗಳಲ್ಲಿ ಇದು ಎಂಡೇಂಜರ್ಡ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಮಾತ್ರ ಇದರ ಸಂಖ್ಯೆಗಳು ಜಾಸ್ತಿ ಇದೆ, ರೈಟ್? ಸೊ ಇರ್ರವಾಡಿ ಅಂತ ಹೇಳಿದ್ರೆ, ಇರ್ರವಾಡಿ ಅಂತಕ್ಕಂಥದ್ದು ಒಂದು ನದಿಯ ಹೆಸರು ಆ್ಯಕ್ಚುಲಿ. ಇಟ್ಸ್ ಅ ರಿವರ್. ಇರ್ರವಾಡಿ ರಿವರ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥದ್ದು ಇಂಡಿಯಾ. ಸೊ ವಿ ಆರ್ ಇನ್ ಇಂಡಿಯಾ. ಹಿಯರ್ ಇಸ್ ಬಾಂಗ್ಲಾದೇಶ್. ನಿಮಗೆ ಗೊತ್ತು ಬ್ರಹ್ಮಪುತ್ರ ರಿವರ್ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಫ್ಲೋ ಹಿಂಗೆ ಹೋಗುತ್ತೆ ಬ್ರಹ್ಮಪುತ್ರ ರಿವರ್. ಸೊ ಹಿಯರ್ ಇಸ್ ಇರವಾಡಿ ರಿವರ್. ಸೊ ಇರವಾಡಿ ರಿವರ್ಗೆ ಇಲ್ಲಿ ಜಾಯಿಂಟ್ ಆಗ್ತಾ ಇರೋದು ಇದು ಚಿಂಡ್ವಿನ್ ರಿವರ್ ಅಂತ. ಚಿಂಡ್ವಿನ್ ರಿವರ್, ರೈಟ್? ದಿಸ್ ಇಸ್ ಚಿಂಡ್ವಿನ್ ರಿವರ್, ದಿಸ್ ಇಸ್ ಇರವಾಡಿ ರಿವರ್. ರಿಮೆಂಬರ್ ದಟ್. ಸೊ ಇರವಾಡಿ ರಿವರ್ ವಿಚ್ ಫ್ಲೋಸ್ ಇನ್ ಮಯನ್ಮಾರ್. ಇದರ ಬ್ರಾಂಚಸ್ ಬೇರೆ ಬೇರೆ ಕಡೆ ಕೂಡ ಇದೆ. ಸೊ ಈ ಏನು ಪರ್ಟಿಕ್ಯುಲರ್ ಡಾಲ್ಫಿನ್ ಆ್ಯಕ್ಚುಲಿ ಇದರ ನೇಮ್ ಇರವಾಡಿ ಅಂತಕ್ಕಂಥ ನೇಮು, ಈ ಇರವಾಡಿ ಅಂತಕ್ಕಂಥ ನೇಮು ಇದರಿಂದ ಡಿರೈವ್ ಆಗಿದೆ, ಈ ರಿವರಿಂದ ಡಿರೈವ್ ಆಗಿದೆ, ರೈಟ್? ಥಿಂಕ್ ಅಬೌಟ್ ಇಟ್. ಸೊ ಅಲ್ಲಿಗೆ 46 endangered. It is 146 endangered irrawaddy dolphins sighted in Chilka Lake, which is coming GS paper 3. ಸೊ ಒಡಿಶಾ ಕೋಸ್ಟ್ ಏನು ಆ ಕೋಸ್ಟಲ್ ರೀಜನ್ನಲ್ಲಿ ಒಂದು ಸೈಟ್ ಅಥವಾ ಏನೋ ಒಂದು ರಿಸರ್ಚ್ ಮಾಡಿದ್ದಾರೆ. ಒಂದು ಎಕ್ಸ್ಪರ್ಟ್ಸ್ ಅಥವಾ ರಿಸರ್ಚರ್ಸ್ ಏನು ಅಬ್ಸರ್ವ್ ಮಾಡಿದ್ದಾರೆ, ಅದ್ರ ಪ್ರಕಾರ 146 ಎಂಡೇಂಜರ್ಡ್ ಇರವಾಡಿ ಡಾಲ್ಫಿನ್ಸ್ ಚಿಲ್ಕಾ ಲೇಕಲ್ಲಿ ಸಿಕ್ಕಿದೆ ಅಂತ ಅರ್ಥ. ಅಲ್ಲಿಗೆ ಅವರು ಪ್ರಾಪರ್ ಒಂದು ಮ್ಯಾಪಿಂಗ್ ಮಾಡಿಲ್ಲ. ಅವರು ಪ್ರಾಪರ್ ಮ್ಯಾಪಿಂಗ್ ಅಲ್ಲ, ಬಟ್ ಇಟ್ ಇಸ್ ಜಸ್ಟ್ ಕೈಂಡ್ ಆಫ್ ಅನ್ ಐ ವಿಟ್ನೆಸ್. ಇಟ್ ಇಸ್ ಜಸ್ಟ್ ಸೈಟೆಡ್ ಔಟ್. ಅಂದರೆ ಒಂದು ನೋಟದಲ್ಲಿ ಕಂಡು ಬಂದಿರತಕ್ಕಂಥದ್ದು ಅರೌಂಡ್ 146 ಎಂಡೇಂಜರ್ಡ್ ಇರವಾಡಿ ಡಾಲ್ಫಿನ್ಸ್ ಕಣ್ಣಿಗೆ ಬಿದ್ದಿದೆ ಅಂತ ಹೇಳ್ತೀವಲ್ಲ ಹಾಗೆ. which boost of the highest single lagoon population of the aquatic mammal in the world. ಇದರ ಸಿಂಗಲ್ ಪಾಪ್ಯುಲೇಷನ್ಸ್ ಅಲ್ಲಿ ಹೈಯೆಸ್ಟ್ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಆಗ್ತಕ್ಕಂಥದ್ದು ನಮ್ಮ ಜಾಗದಲ್ಲಿ ಚಿಲ್ಕಾ ಲೇಕ್ ರೀಜನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ದ ಡಾಲ್ಫಿನ್ ಬೇಕಿದ್ರೆ ನಮ್ಮಲ್ಲಿ ಹೇಳಿದಾಗೆ 6 ಕಂಟ್ರಿಗಳಲ್ಲಿ ಕಂಡು ಬರುತ್ತೆ. ಇನ್ನು 5 ಕಂಟ್ರಿಗಳಲ್ಲಿ ಇದು ಎಂಡೇಂಜರ್ಡ್, ಬಹಳ ಕಡಿಮೆ, ಇದರ ಸಂಖ್ಯೆಗಳು ಬಹಳ ಕಡಿಮೆ. ಹೈಯೆಸ್ಟ್ ಇರ್ತಕ್ಕಂಥದ್ದು ಚಿಲ್ಕಾ ಲೇಕ್ ರೀಜನ್ ಅಲ್ಲೇ ಆಗುತ್ತೆ. ಅಲ್ಲಿಗೆ ಇಂಡಿಯಾ ಅಂತ ಕನ್ಸಿಡರ್ ಮಾಡಬಹುದು. ದ ಡಾಲ್ಫಿನ್ ಸೆನ್ಸಸ್ ವಾಸ್ ಸೈಮಲ್ಟೇನಿಯಸ್ಲಿ ಟೇಕನ್ ಅಪ್ ಇನ್ ಚಿಲ್ಕಾ ಆಫ್ ದ ಕೋಸ್ಟ್ ಆಫ್ ಒಡಿಶಾ. ಚಿಲ್ಕಾ ಡೆವಲಪ್ಮೆಂಟ್ ಅಥಾರಿಟಿ ಇದರ ಇನಿಷಿಯೇಟಿವ್ಸ್ ಅನ್ನು ತಗೊಂಡಿದ್ದಾರೆ. ಅವರು ಹೇಳೋ ಪ್ರಕಾರ ಸೊ ಇದಕ್ಕೆ ಡೈರೆಕ್ಟ್ ಸೈಟಿಂಗ್ ಅಂತ ಕರೀತಾರೆ. ಅಂದರೆ ಒಂದು ಮೇಲುದೃಷ್ಟಿಯಿಂದ ನೋಡೋ ಪ್ರಕಾರ ಒಂದು 146 ಡಾಲ್ಫಿನ್ಸ್ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದ ಲಾಸ್ಟ್ ಇಯರ್ ಸೆನ್ಸಸ್ ಮಾಡಿದಾಗ, ಪ್ರಾಪರ್ ಕ್ಯಾಲ್ಕುಲೇಷನ್ ಮ್ಯಾಪಿಂಗ್ ಮಾಡಿದಾಗ ಅದರ ಸಂಖ್ಯೆ 151 ಇತ್ತು. ಅಲ್ಲಿಗೆ ಇವಾಗ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಇವಾಗ ಏನಾದ್ರೂ ನಾವೇನಾದ್ರು ಪ್ರಾಪರ್ ಮ್ಯಾಪಿಂಗ್ ಮಾಡಿದ್ರೆ ಕರೆಕ್ಟ್. ಸೊ ನಾವಾಗ ಹೇಳ್ತಿರೋ ಪ್ರಕಾರ ಇದೊಂದು ಡೈರೆಕ್ಟ್ ಸೈಟಿಂಗ್, ಅಂದರೆ ಕಣ್ಣು ನೋಟದಲ್ಲಿ ಇದು ಕಂಡು ಹಿಡಿದಿದ್ದಾರೆ, ರೈಟ್? ಬಟ್ ಏನಾದರೂ ಪ್ರಾಪರ್ ಮ್ಯಾಪಿಂಗ್ ಮಾಡಿದ್ರೆ 133ರಿಂದ 172ಕ್ಕೆ ಆ ರೇಂಜಲ್ಲಿ ಬರೋ ಹೆಚ್ಚಿಗೆ ಆಗಿರುವಂಥ ಸಾಧ್ಯತೆ ಇರುತ್ತೆ, ರೈಟ್? ಸೊ ಅದರಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಇಸ್ ಹೈಯೆಸ್ಟ್ ರಿಸ್ಕ್ ಕ್ಯಾಟಗರಿ ಅಸೈನ್ಡ್ ಬೈ ದ IUCN. ನಾನು ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿ ಅಂತ ಬಂದಾಗ ಎಲ್ಲ ಎಕ್ಸಾಮ್ಸ್ಗೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿ ಅಂತ ಹೇಳಿದ್ರೆ ಸೊ IUCN ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. IUCN ಅಂತಕ್ಕಂಥದ್ದು ಒಂದು NGO, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ಇದೇನು ಮಾಡುತ್ತೆ, ಥ್ರೆಟನ್ಡ್ ಸ್ಪೀಸೀಸ್ ಆಫ್ ಅನಿಮಲ್ಸ್ ಆ್ಯಂಡ್ ಥ್ರೆಟನ್ಡ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್, ಅದಕ್ಕೆ ಫ್ಲೋರಾ ಅಂಡ್ ಫೌನಾ ಅಂತ ಕರಿತೀವಿ. ಥ್ರೆಟನ್ಡ್ ಸ್ಪೀಸೀಸ್ ಆಫ್ ಫ್ಲೋರಾ, ಥ್ರೆಟನ್ಡ್ ಸ್ಪೀಸೀಸ್ ಆಫ್ ಫೌನಾ, ಇದನ್ನ ಲಿಸ್ಟ್ ಮಾಡ್ತಾ ಹೋಗುತ್ತೆ. ಎಂಡೇಂಜರ್ಡ್ ಯಾವುದು, ವಿಲ್ನರಬಲ್ ಯಾವುದು, ಕ್ರಿಟಿಕಲಿ ಎಂಡೇಂಜರ್ಡ್ ಯಾವುದು, ಎಕ್ಸ್ಟೆಂಟ್ ಯಾವುದು, ಎಕ್ಸ್ಟೆಂಟ್ ಇನ್ ದ ವೈಲ್ಡ್ ಲೈಫ್ ಯಾವುದು, ಈ ರೀತಿ ಕ್ಯಾಟಗರಿ ಮಾಡ್ತಾ ಹೋಗ್ತಾರೆ, ರೈಟ್? ಸೊ ಅದರ ಪ್ರಕಾರ ಈ ಇರವಾಡಿ ಡಾಲ್ಫಿನ್ ಎಂಡೇಂಜರ್ಡ್ ಕ್ಯಾಟಗರಿ, ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿನಲ್ಲಿ ಇದೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿ ಅಂದರೆ ಯಾವ ಕ್ಯಾಟಗರಿನಲ್ಲಿ ಇರ್ಬೋದು ಸರ್? ವಿಲ್ ಜಸ್ಟ್ ಹ್ಯಾವ್ ಅ ಲುಕ್. ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲೊಂದು ನಮಗೊಂದು ನೀಟ್ ಒಂದು ಚಾರ್ಟ್ ಹಾಕಿದ್ದೀವಿ. ಇಲ್ಲಿ ಎಲ್ಲ ಸ್ಪೀಸೀಸ್ ಅನ್ನು ಹಾಕಿದ್ದೀವಿ. NE ಅಂತ ಹೇಳಿದ್ರೆ ನಾಟ್ ಇವ್ಯಾಲ್ಯೂಯೇಟೆಡ್. ಅದಕ್ಕೆ ಕೆಲವೊಂದು ಅನಿಮಲ್ಸ್ಗೆ ನಾವು ಯಾವುದೇ ರೀತಿಯ ಡಾಟಾವನ್ನು ಇವ್ಯಾಲ್ಯೂಯೇಷನ್ ಮಾಡಿಲ್ಲ, ಯಾಕೆಂದ್ರೆ ಅದು ಮಾಡೋ ಅವಶ್ಯಕತೆ ಇಲ್ಲ, ಅದು ಯಾಕೆಂದ್ರೆ ಡೇಂಜರ್ ಆಗಿಲ್ಲ. ಕೆಲವೊಂದಕ್ಕೆ ಡಾಟಾ ಡಿಫಿಷಿಯನ್ಸಿ, ಡಾಟಾ ಸಿಕ್ಕಿಲ್ಲ. ಕೆಲವೊಂದು ಲೀಸ್ಟ್ ಕನ್ಸರ್ನ್, ಗ್ರೀನ್ ಕಲರ್ ಇರ್ತಕ್ಕಂಥದ್ದು ಲೀಸ್ಟ್ ಕನ್ಸರ್ನ್, ಅಂದರೆ ಅಡಿಕ್ವೇಟ್ ಡಾಟಾ ಇರತಕ್ಕಂಥದ್ರಲ್ಲಿ ಲೀಸ್ಟ್ ಕನ್ಸರ್ನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದ್ರ ನಂಬರ್ಸ್ ಚೆನ್ನಾಗಿದೆ ಅಂತ ಅರ್ಥ. ಇನ್ನು ಕೆಲವೊಂದು ನಿಯರ್ ಥ್ರೆಟನ್ಡ್, ಅಂದರೆ ಸ್ವಲ್ಪ ದಿವಸ ನಾವು ಸರಿಯಾಗಿ ಕೇರ್ ತಗೊಳ್ಳಿಲ್ಲ ಅಂದರೆ ವಿಲ್ನರಬಲ್ ಸೆಕ್ಷನ್ ಕ್ಯಾಟಗರಿಗೆ ಹೋಗೋ ಚಾನ್ಸ್ ಇರುತ್ತೆ, ಅದು ನಿಯರ್ ಥ್ರೆಟನ್ಡ್ ಅಂತ ಅರ್ಥ. ವಿಲ್ನರಬಲ್ ಅಂತ ಹೇಳಿದ್ರೆ ಸೊ ನಿಯರ್ ಥ್ರೆಟನ್ಡ್ ಇಂದ ನೆಕ್ಸ್ಟ್ ಹಂತಕ್ಕೆ ಬಂದಿದೆ, ಅಲ್ಲಿಗೆ ಎಲ್ಲೋ ಆಗಿದೆ, ಅಂದರೆ ಅದರ ಸಂಖ್ಯೆಗಳು ಕಡಿಮೆ ಆಗ್ತಿದೆ ಅಂತ ಅರ್ಥ, ರೈಟ್? ಅದಾದ್ಮೇಲೆ ಎಂಡೇಂಜರ್ಡ್ ಅಂದರೆ ಇನ್ನೂ ಕಡಿಮೆ ಆಗ್ತಿದೆ ಅಂತ ಅರ್ಥ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿದ್ರೆ ಇನ್ನೇನು ಎಕ್ಸ್ಟಿಂಕ್ಷನ್, ಇನ್ನೇನದು ವೈಲ್ಡ್ ಲೈಫಲ್ಲಿ ನಮಗೆ ಕಣ್ಣಿಗೆ ಕಂಡು ಬರಲ್ಲ, ಇನ್ನದರ ಸಂಖ್ಯೆಗಳು ಮುಚ್ಚೋಗುತ್ತೆ. ಪ್ರಾಬಲಿ ಲಾಸ್ಟ್ 1% ಅಷ್ಟೇ ಅದರ ಸಂತತಿ ಉಳಿದಿದೆ ಅಂತ ಅರ್ಥ, ರೈಟ್?
ಅದು ಕ್ರಿಟಿಕಲ್ ಎಂಡೇಂಜರ್ಡ್ ಕ್ಯಾಟಗರಿ. ಅಲ್ಲಿಗೆ ಇರವರ್ಡೆಡ್ ಡಾಲ್ಫಿನ್ ಕ್ಯಾಟಗರಿ ಕ್ರಿಟಿಕಲ್ ಎಂಡೇಂಜರ್ಡ್ ಇದೆ ಅಂತ ಹೇಳಿದ್ರೆ, ಈಗಿಲ್ಲಿರ್ತಕ್ಕಂಥ ಇರವರ್ಡೆಡ್ ಡಾಲ್ಫಿನ್ಗಳಿಗೆ 150 ಓವರ್ ಆಲ್, ಒಂದು 400-500 ಇರ್ಬೋದು ಓವರ್ ಆಲ್. ಸೊ ಅದೆಲ್ಲದನ್ನು ತೆಗೆದು ಬಿಟ್ರೆ, ಆಕ್ಚುಲಿ ಓವರ್ ಆಲ್ ಎಲ್ಲದನ್ನು ರಿಮೂವ್ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ಎಕ್ಸ್ಟೆಂಟ್. ರೈಟ್, ಎಕ್ಸ್ಟೆಂಟ್ ಇನ್ ದ ವೈಲ್ಡ್ ಅಂತ ಹೇಳಿದ್ರೆ ಕಾಡುಗಳಲ್ಲಿ ಅಥವಾ ಫಾರೆಸ್ಟ್ ಅಲ್ಲಿ ಇದರ ಸಂಖ್ಯೆ ಇಲ್ಲ ಅಂತ ಅರ್ಥ. ಇದ್ರೆ ಅಬ್ಬಬ್ಬ ಅಂದ್ರೆ ಝೂಗಳಲ್ಲಿ ಇರ್ಬೋದು, ಬೊಟಾನಿಕಲ್ ಗಾರ್ಡನ್ಸ್ ಗಳಲ್ಲಿ ಇರ್ಬೋದು, ಏನು ಅನಿಮಲ್ ಪ್ರೊಟೆಕ್ಷನ್ ಮಾಡ್ತೀವಿ ನಾವು ಆ ರೀತಿ ಝೂಗಳಲ್ಲಿ ಇರ್ಬೋದು ಅಷ್ಟೇನೆ. ಅದು ಬಿಟ್ರೆ ವೈಲ್ಡ್ ಲೈಫ್ ಅಲ್ಲಿ ಎಕ್ಸ್ಟಿಂಕ್ಷನ್ ಆಗಿದೆ ಅಂತ ಅರ್ಥ. ಪೂರ್ತಿ EX ಬ್ಲಾಕ್ ಕಲರ್ ಬಂದ್ರೆ ಎಕ್ಸ್ಟಿಂಟ್ ಅಂತ ಹೇಳಿದ್ರೆ ಅದು ಫಾರೆಸ್ಟ್ ಅಲ್ಲೂ ಇಲ್ಲ, ವೈಲ್ಡ್ ಲೈಫ್ ಅಲ್ಲೂ ಇಲ್ಲ, ಝೂನಲ್ಲೂ ಇಲ್ಲ, ಅದು ಎಂಟೈರ್ ವರ್ಲ್ಡ್ ಅಲ್ಲಿ ಅದರ ಸಂತತಿ ಪೂರ್ತಿ ನಶಿಸಿ ಹೋಗಿದೆ ಅಂತ ಅರ್ಥ. ರೈಟ್, ಈ ರೀತಿ ಕ್ಯಾಟಗರೈಸೇಷನ್ IUCN ಮಾಡ್ತಾರೆ. ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಇದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅವರು ರೆಡ್ ಡಾಟಾ ಬುಕ್ ಅಂತ ಮಾಡ್ತಾರೆ. ರೆಡ್ ಡಾಟಾ ಬುಕ್. ಸೊ ಎಷ್ಟೊಂದು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದಾನೆ, ರೆಡ್ ಡಾಟಾ ಬುಕ್ ಇಸ್ ಅನೌನ್ಸ್ಡ್ ಬೈ ಹೋಮ್? IUCN. ರೈಟ್, ಸೊ ರೆಡ್ ಡಾಟಾ ಬುಕ್ ಅಲ್ಲಿ ಏನೇನಪ್ಪ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಥ್ರೆಟನ್ಡ್ ಸ್ಪೀಸೀಸ್ ಆಫ್ ಫ್ಲೋರಾ ಅಂಡ್ ಥ್ರೆಟನ್ಡ್ ಸ್ಪೀಸೀಸ್ ಆಫ್ ಫೌನಾ. ಕರೆಕ್ಟ್, ಅಂದ್ರೆ ಅವನತಿಯ ಹಂಚಿನಲ್ಲಿರುವಂತಹ ಸಸ್ಯಗಳು ಮತ್ತು ಅವನತಿಯ ಹಂಚಿನಲ್ಲಿರುವಂತಹ ಪ್ರಾಣಿಗಳು ಅಂತ ಅರ್ಥ. ರೈಟ್, ಥಿಂಕ್ ಅಬೌಟ್ ಇಟ್. ಸೊ ನೆಕ್ಸ್ಟ್ ಆರ್ಟಿಕಲ್ ಇಸ್ ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟೆಡ್. ಸೊ ಸಬ್ಮರೀನ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮಲ್ಲಿ ಯಾವುದೇ ಸಬ್ಮರೀನ್ ಲಾಂಚ್ ಆದ್ರೂ ಅದನ್ನ ಲಾಂಚ್ ಮಾಡ್ತಕ್ಕಂಥದ್ದು DRDO. ಸೊ ಪ್ರೆಸೆಂಟ್ ಲಾಂಚ್ ಆಗಿರ್ತಕ್ಕಂಥದ್ದು 3,500 ಕಿಲೋಮೀಟರ್ ರೇಂಜ್ ಇರ್ತಕ್ಕಂಥದ್ದು. K4 ಅಂತ ಕರಿತೀವಿ ಅದಕ್ಕೆ ಅಫಿಷಿಯಲ್ ಹೆಸರು. ಅದನ್ನ DRDO ಲಾಂಚ್ ಮಾಡಿದ್ದಾರೆ ರೀಸೆಂಟ್ಲಿ. ಅವ್ರ ಸರ್ಕ್ಯುಲರ್ ಎರರ್ ಪ್ರಾಬಬಿಲಿಟಿ ಅಂತ ಹೇಳಿದ್ರೆ ಅದು ಸೊಫಿಸ್ಟಿಕೇಟೆಡ್ ಆಗಿದೆ. ಎರರ್ ಪ್ರಾಬಬಿಲಿಟಿ ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಇದೆ ಅದು ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿ ಎರರ್ ಆಗ್ತಕ್ಕಂಥದ್ದು ಯಾವ್ದಾದ್ರು ಒಂದು ಮಿಸೈಲ್ ಅನ್ನು ಲಾಂಚ್ ಮಾಡಿದ್ರೆ ಅದರ ಡೆಸ್ಟಿನೇಷನ್ ಕರೆಕ್ಟ್ ಆಗಿ ರೀಚ್ ಆಗುತ್ತೆ, ಅದರ ಎರರ್ಸ್ ಬಹಳ ಕಡಿಮೆ ಅಂತ ಅರ್ಥ. ದ CEA ಡಿಟರ್ಮೈನ್ಸ್ ದ ಅಕ್ಯುರಸಿ ಆಫ್ ದ ಮಿಸೈಲ್. ಸೊ ಏನು ಸರ್ಕ್ಯುಲರ್ ಎರರ್ ಪ್ರಾಬಬಿಲಿಟಿ ಇದೆಯಲ್ಲ ಇದು ಕಡಿಮೆ ಇರಬೇಕು, ಲೋವರ್ ಇರಬೇಕು. ಇದು ಕಡಿಮೆ ಇದ್ರೆ ನಾವು ನಮ್ಮ ಡೆಸ್ಟಿನೇಷನ್ಸ್ ಅನ್ನು ರೀಚ್ ಆಗೋದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಏನಾದ್ರೂ CEP ಜಾಸ್ತಿ ಇದ್ರೆ ಅಲ್ಲಿಗೆ ನಾವು ಅನ್ಕೊಂಡಿರೋ ತರ ಲಾಂಚ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ನಮ್ಮ ಮಿಸೈಲ್ಸ್ ರೀಚ್ ಆಗ್ತಿಲ್ಲ ಅಂತ ಅರ್ಥ. ರೈಟ್, ಸೊ ಅಲ್ಲಿಗೆ ನಮ್ಮ ಕಂಟ್ರಿಗೆ, ನಮ್ಮ ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ಏನಿದೆ ಅದು CEP ಏನು ಸರ್ಕ್ಯುಲರ್ ಎರರ್ ಪ್ರಾಬಬಿಲಿಟಿ ಇಟ್ ಇಸ್ ವೆರಿ ಲೋವರ್ ದೆನ್ ಚೈನಾಗಿಂತ ಬಹಳ ಲೋವರ್ ಆಗಿದೆ, ಸೊಫಿಸ್ಟಿಕೇಟೆಡ್ ಆಗಿದೆ. ರೈಟ್, ಸೊ ಚೈನಾಗಿಂತ ತುಂಬಾ ಇಂಪ್ರೂವ್ ಆಗಿದೆ. ಚೈನಾಗಿಂತ ತುಂಬಾ ಅತ್ಯಾಧುನಿಕವಾಗಿದೆ ಅಂತ ಹೇಳ್ಬೋದು. ಅತ್ಯಾಧುನಿಕವಾಗಿದೆ. ರೈಟ್, ಅಂದ್ರೆ ಇಟ್ಸ್ ತುಂಬಾ ನ್ಯೂ ಆಗಿದೆ, ಹೊಸದಾಗಿದೆ. ರೈಟ್, so once inducted these missiles will be mainly of the Arihant class of indigenous ballistic missile nuclear submarines. So Arihant ಏನು INS Arihant ಇದೆ, INS Arihant ಅಲ್ಲಿ K-15 ಸಾಗರಿಕ ಮಿಸೈಲ್ ಇದೆ. ಸೊ ಅದರ ಜೊತೆಗೆ ಇದು ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ರೈಟ್, ಸೊ ಅದಾದ್ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ SSBN ಇಲ್ಲೊಂದು ಮೆನ್ಷನ್ ಆಗಿದೆ ನಮಗೆ SSBN ಅಂತ ಹೇಳಿ. ಸೊ ಸ್ನೇಹಿತರೆ SSBN ಅಂತ ಹೇಳಿದ್ರೆ ಇಲ್ಲಿ ನೋಡಿ INS Arihant the first and the only operational SSBN is armed with K-15 ಸಾಗರಿಕ ಮಿಸೈಲ್ ವಿತ್ ರೇಂಜ್ ಆಫ್ 750 ಕಿಲೋಮೀಟರ್ಸ್. ಅಲ್ಲಿಗೆ ಸಾಗರಿಕ ಮಿಸೈಲು K-15 750 ಕಿಲೋಮೀಟರ್ಸ್ INS Arihant. ಇಷ್ಟು ಫ್ಯಾಕ್ಟ್ ನೆನ್ಪಿಟ್ಕೊಳ್ಳಿ. SSBN ಅಂತ ಹೇಳಿದ್ರೆ S ಸ್ಟ್ಯಾಂಡ್ಸ್ ಫಾರ್ ಸಬ್ಮರೀನ್ ಅಂತ ಅರ್ಥ. B ಸ್ಟ್ಯಾಂಡ್ಸ್ ಫಾರ್ ಬ್ಯಾಲಿಸ್ಟಿಕ್. ರೈಟ್, ಬ್ಯಾಲಿಸ್ಟಿಕ್ ಅಂತ. N ಸ್ಟ್ಯಾಂಡ್ ಫಾರ್ ನ್ಯೂಕ್ಲಿಯರ್ ಅಲ್ವಾ. ಸೊ ಥಿಂಕ್ ಅಬೌಟ್ ಇಟ್. ಸೊ ನೆಕ್ಸ್ಟ್ ಇಸ್ ಬ್ಯಾಲಿಸ್ಟಿಕ್ ಮಿಸೈಲ್. ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿದ್ರೆ ದಟ್ ಕ್ಯಾನ್ ಕ್ಯಾರಿ ಕನ್ವೆನ್ಷನಲ್ ಹೈ ಎಕ್ಸ್ಪ್ಲೋಸಿವ್ಸ್ ಅನ್ನ ಕ್ಯಾರಿ ಮಾಡುತ್ತದು. ಅದು ಕೆಮಿಕಲ್ ವೆಪನ್ಸ್ ಆಗಿರ್ಬೋದು, ಬಯಾಲಜಿಕಲ್ ಆಗಿರ್ಬೋದು, ಅಥವಾ ನ್ಯೂಕ್ಲಿಯರ್ ಮ್ಯುನಿಷನ್ಸ್ ಆಗಿರ್ಬೋದು. ಸೊ ಎಲ್ಲದನ್ನು ಕ್ಯಾರಿ ಮಾಡುವಂತ ಕೆಪಬಿಲಿಟೀಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಫೈನಲಿ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ ಇಸ್ ವೈ ಮೇಕ್ ಇನ್ ಇಂಡಿಯಾ ಹ್ಯಾಸ್ ಫೇಲ್ಡ್. ಸೊ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಫೇಲ್ ಆಗಿದೆ ಅಂತ ಹೇಳಿ ಆಥರ್ ಬರೀತಾ ಹೋಗ್ತಾರೆ. ಆಕ್ಚುಲಿ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಆರ್ಟಿಕಲ್. 2014 ಸೆಪ್ಟೆಂಬರ್ 25 ಅಲ್ಲಿ ಮೇಕ್ ಇನ್ ಇಂಡಿಯಾನ ಪ್ರೆಸೆಂಟ್ NDA ಗವರ್ಮೆಂಟ್ ಲಾಂಚ್ ಮಾಡ್ತಾರೆ. ರೈಟ್, ಸೊ ಅಲ್ಲಿಗೆ 2015 ಇಂಡಿಯಾ ಎಮರ್ಜ್ ಆಸ್ ಅ ಟಾಪ್ ಡೆಸ್ಟಿನೇಷನ್ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದ್ರೆ ವಿದೇಶಿ ನೇರ ಬಂಡವಾಳಕ್ಕೆ 2015 ನಾಂದಿ ಆಗುತ್ತೆ ಅಂತ ಹೇಳ್ತಾರೆ. ಸರ್ಪಾಸಿಂಗ್ ದ US ಅಂಡ್ ಚೈನಾ. US ಮತ್ತೆ ಚೈನಾವನ್ನ ಸರ್ಪಾಸ್ ಮಾಡಿ ಇಂಡಿಯಾ ಬೆಸ್ಟ್ ಡೆಸ್ಟಿನೇಷನ್ ಆಗಿ ಪ್ರಪಂಚಕ್ಕೆ ಕಾಣಿಸುತ್ತೆ. ಆಕ್ಚುಲಿ ಇನ್ ಲೈನ್ ವಿತ್ ನ್ಯಾಷನಲ್ ಪ್ರೋಗ್ರಾಮ್ ಸ್ಟೇಟ್ಸ್ ಟು ದೇರ್ ಓನ್ ಇನಿಷಿಯೇಟಿವ್ಸ್. ಅಂದ್ರೆ ಏನ್ ನ್ಯಾಷನಲ್ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿ ಇನ್ವೆಸ್ಟ್ಮೆಂಟ್ ಸಮಿಟ್ಸ್ ಗಳನ್ನ ಬೇರೆ ಬೇರೆ ಸ್ಟೇಟ್ಗಳು ಶುರು ಮಾಡಿದ್ರು. ಆಕ್ಚುಲಿ ಕರ್ನಾಟಕ ಇನ್ವೆಸ್ಟ್ಮೆಂಟ್ ಸಮಿತ್ ಅಂತ ಮಾಡಿದ್ರು, ಕೇರಳ ಇನ್ವೆಸ್ಟ್ಮೆಂಟ್ ಸಮಿತ್ ಅಂತ ಮಾಡಿದ್ರು, ತಮಿಳುನಾಡು ಇನ್ವೆಸ್ಟ್ಮೆಂಟ್ ಸಮಿತ್ ಅಂತ ಮಾಡಿದ್ರು. ರೈಟ್, ಸೊ ಹೆಂಗೆ ಇನ್ವೆಸ್ಟ್ಮೆಂಟ್ ನ ಒಳಗಡೆ ತಗೊಂಡ್ ಬರೋದಕ್ಕೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಅನ್ನ ಮಾಡಿದ್ರು, ಅದೇ ರೀತಿ ಸ್ಟೇಟ್ಗಳು ಕೂಡ ಮಾಡಿದ್ರು ಅಂತ ಹೇಳುತ್ತೆ. 5 years ಲೇಟರ್ ಅಂದ್ರೆ 5 ವರ್ಷಗಳ ನಂತರ ಇನ್ನೇನು ಬಜೆಟ್ ಬರುವಂತಹ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಏನ್ ಸಾಧನೆಗಳನ್ನ ಮಾಡಿದೆ, ಅದು ಅಚೀವ್ ಆಗಿದೆಯಾ, ಸಕ್ಸಸ್ ಆಗಿದೆಯಾ, ಫೇಲ್ಯೂರ್ ಆಗಿದೆಯಾ ಅಂತ ನೋಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. This initiative, however, set an ambitious goal of making India a global manufacturing hub.
ಇದರ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಇಂಡಿಯಾವನ್ನ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಇದು 3 ಮೇಜರ್ ಆಬ್ಜೆಕ್ಟಿವ್ಸ್, 3 ಮುಖ್ಯ ಆಬ್ಜೆಕ್ಟಿವ್ಸ್ಗಳನ್ನ ಇಟ್ಕೊಂಡು ಉದ್ದೇಶಗಳನ್ನ ಇಟ್ಕೊಂಡು ಇದನ್ನು ಶುರು ಮಾಡಿದ್ರು. ಮೊದಲನೇದು ಇನ್ಕ್ರೀಸ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಬಹಳ ಇಂಪಾರ್ಟೆಂಟ್. ಇನ್ಕ್ರೀಸಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗ್ರೋತ್ ಟು 12 to 14% per annum. ನೀವು ಮೇನ್ ಎಕ್ಸಾಮಿನೇಷನ್ಸ್ ಬರೀತಾ ಇದ್ರೆ ಈ ಫ್ಯಾಕ್ಟ್ಗಳನ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ, KPSC ಆಗಿರ್ಬೋದು, UPSC ಆಗಿರ್ಬೋದು. ಸೊ ಅಲ್ಲಿಗೆ ಮೊದಲನೇ ಆಬ್ಜೆಕ್ಟಿವ್ ಏನಪ್ಪ ಮೇಕ್ ಇನ್ ಇಂಡಿಯಾದು ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಆ ಒಂದು ಕೈಗಾರಿಕಾ ವಲಯ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ 12ರಿಂದ 14% ಅಷ್ಟು ಗ್ರೋತ್ ಅನ್ನ ರೈಟ್ ಅಥವಾ ಆನ್ಯುಯಲ್ ಗ್ರೋತ್ ಅನ್ನು ನಾವು ಸಕ್ಸಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಎರಡನೇದು 100 million ಅಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಸಂಬಂಧಪಟ್ಟಂತ ಜಾಬ್ಗಳ ಕ್ರಿಯೇಷನ್ ಎಷ್ಟು ಮಾಡ್ತೀವಿ ಅಂತ ಹೇಳಿದ್ರೆ 100 million ಮಾಡ್ತೀವಿ ಅಂತ ಹೇಳಿದ್ರೆ ಬೈ ದ ಇಯರ್ 2022, 2022 ವೇಳೆಗೆ ರೈಟ್. ಇದು ಎರಡನೇ ಆಬ್ಜೆಕ್ಟಿವ್. ಮೂರನೇದು ಟು ಎನ್ಶೋರ್ ದಟ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಕಾಂಟ್ರಿಬ್ಯೂಷನ್ ಟು GDP is increased to 25% of that by 2022 ಆಫ್ ದಟ್ ಪ್ರೆಸೆಂಟ್ 16%. ಅಂದ್ರೆ ಪ್ರೆಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇಂದ GDP ಇರತಕ್ಕಂಥ ಕಾಂಟ್ರಿಬ್ಯೂಷನ್ ಬಂದು 16%, ಅದನ್ನ 25% ನಾವು ಇನ್ಕ್ರೀಸ್ ಮಾಡಬೇಕು 2022 ವೇಳೆಗೆ ಅಂತ ಹೇಳ್ತಾರೆ. ಅದನ್ನ ರೀಸೆಂಟ್ ಆಗಿ ರಿವೈಸ್ ಮಾಡಿ 2025ಕ್ಕೆ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ರೈಟ್. ಸೊ ಇದು 3 ಮುಖ್ಯವಾದಂತಹ ಆಬ್ಜೆಕ್ಟಿವ್ಸ್ ರೈಟ್. This is more so when we consider capital investment in the manufacturing sector. ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಕ್ಯಾಪಿಟಲ್ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್. ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಹೇಳಿದ್ರೆ ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿಬಹುದು. ಸೊ ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಹೇಳಿದ್ರೆ ನಾನು ಯಾವುದೋ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದ್ದೀನಿ. ಈ ಕಂಪನಿ ಸ್ಥಾಪನೆ ಮಾಡೋದಕ್ಕೆ ಬೇಕಾಗಿರುವಂಥ ಬೆಂಚು, ಲ್ಯಾಪ್ಟಾಪ್ಸು, ಕಂಪ್ಯೂಟರ್ಸು, ಅಲ್ಲಿ ಬೇಕಾಗಿರುವಂಥ ಲೈಟ್, ಬಲ್ಬು, ಫ್ಯಾನು, AC ಇದೆಲ್ಲದನ್ನು ಖರೀದಿ ಮಾಡಿದ್ದೀನಿ. ಕರೆಕ್ಟ್ ಅಲ್ವಾ? ಇದು 2018 ಅಂತ ತಗೊಳ್ಳಿ. ಸೊ 2019ಕ್ಕೆ ಇದೇ ಸೇಮ್ ಕಂಪನಿಗೆ ಬೇಕಾಗಿರುವಂಥ ಇಂಪ್ರೂವ್ಮೆಂಟ್ಸ್, ಅಡಿಷನಲ್ ಇನ್ವೆಸ್ಟ್ಮೆಂಟ್ ಇನ್ನೇನು ಮಾಡಿದ್ದೀನಿ ಅನ್ನೋದೇ ಗ್ರಾಸ್ ಕ್ಯಾಪಿಟಲ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ಸ್ ಅಂತ ಹೇಳಿದ್ರೆ. ನನಗೆ ಫಿಕ್ಸ್ಡ್ ಕ್ಯಾಪಿಟಲ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ ಹೊಸದಾಗಿ ಹೊಸ ಚೇರ್ಗಳು ತೊಗೊಂಬಂದಿದ್ದೀನಿ, ಹೊಸ ಫ್ಯಾನ್ಸ್ ತೊಗೊಂಬಂದಿದ್ದೀನಿ, ಹೊಸದಾಗಿ ಬಲ್ಬ್ಗಳನ್ನ ಖರೀದಿ ಮಾಡಿದ್ದೀನಿ, ಹೊಸ ಲ್ಯಾಪ್ಟಾಪ್ಸ್ ಸಿಸ್ಟಮ್ಸನ್ನು ಮಾಡಿದ್ದೀನಿ, ಅಥವಾ ಇದೇ ರೀತಿ ಇನ್ನೊಂದು ಹೊಸ ಬ್ರಾಂಚನ್ನು ಮಾಡಿದ್ದೀನಿ ರೈಟ್. ಸೊ ವಾಟ್ ಅಬೌಟ್ ದಿಸ್ ಇನ್ವೆಸ್ಟ್ಮೆಂಟ್? ಇದಕ್ಕೆ ನಾವು ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಡೆಪ್ರಿಸಿಯೇಷನ್ಸ್ ಅನ್ನ ಕಳೆದು ಬಿಡುವಂಥ ಇನ್ವೆಸ್ಟ್ಮೆಂಟ್ ಕರೆಕ್ಟ್. ಸೊ ಆಫ್ ದ ಪ್ರೈವೇಟ್ ಸೆಕ್ಟರ್ ಮೆಜರ್ ಆಫ್ ಅಗ್ರಿಗೇಟ್ ಇನ್ವೆಸ್ಟ್ಮೆಂಟ್ ಡಿಕ್ಲೈನ್. ಈ ಅಗ್ರಿಗೇಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಇದು 26.6% GDP ಇಂದ 2017-18ರಲ್ಲಿ 31.3% ಇನ್ 2013-14 ಡಿಕ್ಲೈನ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ 2013-14ರಲ್ಲಿ 31.3% ಏನು ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಇತ್ತು, ಅದು 2017-18ರಲ್ಲಿ 28.6%ಗೆ ಡಿಕ್ಲೈನ್ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆಸ್ ಪರ್ ದ ಎಕನಾಮಿಕ್ ಸರ್ವೆ 2018-19. ಸೊ ಅಲ್ಲಿಗೆ ಏನಾಯ್ತು, 31.3% ಇಂದ 28.6%ಗೆ 2013-14ರಿಂದ 2017-18ಕ್ಕೆ ಡಿಕ್ಲೈನ್ ಆಗಿದೆ. 13-14ಕ್ಕೆ ಕಂಪೇರ್ ಮಾಡಿದ್ರೆ 17-18ರಲ್ಲಿ 31% ಇಂದ 28.6%ಗೆ ಡಿಕ್ಲೈನ್ ಆಗಿದೆ. ಏನು ಗ್ರಾಸ್ ಕ್ಯಾಪಿಟಲ್ ಫಿಕ್ಸ್ಡ್ ಫಾರ್ಮೇಷನ್ ಅಂದ್ರೆ ನೆಟ್ ಇನ್ವೆಸ್ಟ್ಮೆಂಟ್ ಅಷ್ಟು ಕಡಿಮೆ ಆಗಿದೆ. ನಿವ್ವಳ ಹೂಡಿಕೆ ಅಂತ ಕರಿಬಹುದು ನಾವು, ನಿವ್ವಳ ಹೂಡಿಕೆ. ಸೊ ನಿವ್ವಳ ಹೂಡಿಕೆ ಅಷ್ಟು ಕಡಿಮೆ ಆಗಿದೆ. ಪಾರ್ಟ್ ಆಫ್ ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ದ ಡಿಕ್ಲೈನ್ ಇನ್ ದ ಸೇವಿಂಗ್ಸ್ ರೇಟ್ ಇನ್ ದ ಎಕಾನಮಿ ರೈಟ್. ಸೊ ಅಲ್ಲಿಗೆ ಈ ಒಂದು ಪ್ರಪೋರ್ಷನ್ಸ್ ಏನಿದೆ, ಸೇವಿಂಗ್ಸ್ ರೇಟ್ ಕೂಡ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದರ ಹೌಸ್ ಹೋಲ್ಡ್ ಹ್ಯಾವ್ ಡಿಕ್ಲೈನ್. ಅದರಲ್ಲಿ ಪರ್ಟಿಕ್ಯುಲರ್ಲಿ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅಂತ ಏನು ಕರಿತೀವಿ, ಹೌಸ್ ಹೋಲ್ಡ್ ಸೇವಿಂಗ್ಸ್ ತುಂಬಾ ಡಿಕ್ಲೈನ್ ಆಗಿದೆ ರೈಟ್. ಅಂದ್ರೆ ನಾವೇನು ಹೌಸ್ ಹೋಲ್ಡ್ ಸೇವಿಂಗ್ಸ್ ಅಂತ ಕರೆದ್ರೆ ಡೊಮೆಸ್ಟಿಕ್ ಸೇವಿಂಗ್ಸ್ ಅಂತ ಕರಿಬಹುದು ರೈಟ್. ಸೊ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅಂತ ಸೆನ್ಸ್ ಈಗ ಒಬ್ಬ ಇಂಡಿವಿಜುವಲ್ಗೆ ಆಫ್ಟರ್ ದ ಟ್ಯಾಕ್ಸ್ ಡಿಡಕ್ಷನ್ಸ್, ಅಲ್ಲಿಗೆ ಟ್ಯಾಕ್ಸ್ ಡಿಡಕ್ಷನ್ಸ್ ಆದ್ಮೇಲೆ ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್ ಇರುತ್ತೋ, ಸೊ ಅದರಲ್ಲಿ ಆಫ್ಟರ್ ದ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಸ್ ಆದ್ಮೇಲೆ ವಾಟ್ ಎವರ್ ಇಟ್ ರಿಮೈನ್ಸ್ ಏನು ಉಳಿಯುತ್ತೋ ಅದನ್ನು ನಾವು ಹೌಸ್ ಹೋಲ್ಡ್ ಸೇವಿಂಗ್ಸ್ ಅಂತ ಕರಿತೀವಿ ರೈಟ್. ಸೊ ಅಥವಾ ಅವ್ರದ್ದು ನೆಟ್ ಇನ್ವೆಸ್ಟ್ಮೆಂಟ್, ನೆಟ್ ಸೇವಿಂಗ್ಸ್ ಅಂತ ಕರಿಬಹುದು ರೈಟ್. ಸೊ ಅದು ಡಿಕ್ಲೈನ್ ಆಗಿದೆ ಅಂತ ಹೇಳ್ತಾರೆ, ಡಿಕ್ಲೈನ್ ಆಗಿದೆ. ಅಂಡ್ ಕಾರ್ಪೊರೇಟ್ ಸೆಕ್ಟರ್ ಸೇವಿಂಗ್ಸ್ ಆರ್ ಇನ್ಕ್ರೀಸ್. ಅಲ್ಲಿಗೆ ಕಾರ್ಪೊರೇಟ್ ಸೆಕ್ಟರ್ ಏನಿದೆ, ಪ್ರೈವೇಟ್ ಸೆಕ್ಟರ್ ಅದರ ಸೇವಿಂಗ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ದಸ್ ವಿ ಫೈಂಡ್ ಅ ಸೆನಾರಿಯೋ, ನಮಗೊಂದು ಸಿಚುವೇಶನ್ ಸಿಗುತ್ತೆ, ಬಹಳ ವಿಚಿತ್ರವಾದ ಸಿಚುವೇಶನ್. ಏನಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಟರ್ ಸೇವಿಂಗ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಅಲ್ಲಿಗೆ ಪ್ರೈವೇಟ್ ಸೆಕ್ಟರ್ನ ಸೇವಿಂಗ್ಸ್ ಏನಿದೆ ಇನ್ಕ್ರೀಸ್ ಆಗಿದೆ, ಬಟ್ ಇನ್ವೆಸ್ಟ್ಮೆಂಟ್ ಹ್ಯಾವ್ ಡಿಕ್ರೀಸ್ಡ್. ಬಟ್ ಅವರು ಮಾಡುವಂಥ ಇನ್ವೆಸ್ಟ್ಮೆಂಟ್ ಡಿಕ್ರೀಸ್ ಆಗಿದೆ ರೈಟ್. ಸೊ ಪಾಲಿಸಿ ಮೆಷರ್ಸ್ ಟು ಪ್ರೊವೈಡ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್. ಸೊ ಥಿಂಕ್ ಅಬೌಟ್ ಇಟ್. ಸೊ ಪ್ರೈವೇಟ್ ಸೇವಿಂಗ್ಸ್ ಜಾಸ್ತಿ ಆದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕಲ್ವಾ, ಬಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಕಡಿಮೆ ಆಗಿದೆ ರೈಟ್. ಸೊ ಥಿಂಕ್ ಅಬೌಟ್ ಇಟ್, ವೈ ಇಟ್ ಇಸ್ ಹ್ಯಾಪನಿಂಗ್ ಲೈಕ್ ದಟ್ ರೈಟ್. With regard to output growth, we find that the monthly index of the industrial production pertaining to manufacturing has registered double-digit growth rates only on 2 occasions during the period
2012 ಏಪ್ರಿಲ್ ಟು ನವೆಂಬರ್ 2019. ಅಂದರೆ 2012 ಏಪ್ರಿಲಿಂದ 2019 ನವೆಂಬರ್ ಒಳಗಡೆ ಬರೀ ಎರಡು ಬಾರಿ ಈ ಒಕೇಶನ್ಸ್ ಅಲ್ಲಿ, ಈ ಎಂಟೈರ್ ಪೀರಿಯಡ್ ಅಲ್ಲಿ ಏನು ಒಂದು 5 ವರ್ಷದ ಪೀರಿಯಡ್ ನೋಡ್ತಾ ಇದೀವಿ, ಈ ಒಂದು ಏನು 7 ವರ್ಷದ ಪೀರಿಯಡ್ ನೋಡ್ತಾ ಇದೀವಿ, 7 years ಪೀರಿಯಡ್ ನೋಡ್ತಾ ಇದೀವಿ. ಈ 7 years ಪೀರಿಯಡ್ ಅಲ್ಲಿ ಬರೀ 2 ಸರಿ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ 2 ಡಿಜಿಟ್ಗೆ ತಲುಪಿದೆ. ಅಂದ್ರೆ 11, 12, 13 ಈ ರೀತಿ 2 ಡಿಜಿಟ್ಗೆ ತಲುಪಿರ್ತಕ್ಕಂಥದ್ದು. ಇನ್ ಫ್ಯಾಕ್ಟ್ ಡಾಟಾ ಶೋಸ್ ದಟ್ ಫಾರ್ ಎ ಮೆಜಾರಿಟಿ ಆಫ್ ದ ಮಂತ್ಸ್ ಇಟ್ ವಾಸ್ 3% ಆರ್ ಬಿಲೋ. ಎಷ್ಟೊಂದು ಮಂತ್ ರಿವ್ಯೂಸ್ ಅನ್ನು ನೋಡೋದಾದ್ರೆ ಬರೀ 3% ಅಥವಾ ಅದಕ್ಕಿಂತ ಕಡಿಮೆ ಗ್ರೋತ್ ಅನ್ನ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನೋಡಿದೆ ಅಂತ ಹೇಳ್ತಾರೆ. ದಸ್ ಆನ್ ಆಲ್ 3 counts ಮೇಕ್ ಇನ್ ಇಂಡಿಯಾ ಹ್ಯಾಸ್ ಫೇಲ್ಡ್. ಸೊ ಅದರಲ್ಲಿ ಪಾಲಿಸಿ ಕ್ಯಾಶುಯಾಲಿಟೀಸ್ ಅನ್ನು ಹೇಳ್ತಾರೆ, ಪಾಲಿಸಿ ಲೂಪ್ ಹೋಲ್ಸ್ ಅಥವಾ ಲ್ಯಾಕೋನಾಸ್ ಅನ್ನು ಹೇಳ್ತಾರೆ. ಅದ್ರ ಮೊದಲನೇದು ಬಲ್ಕ್ ಆಫ್ ದೀಸ್ ಸ್ಕೀಮ್ಸ್ ರಿಲೇಡ್ ಟು ಮಚ್ ಆನ್ ಫಾರಿನ್ ಕ್ಯಾಪಿಟಲ್. ಅಲ್ಲಿಗೆ ಪಾಲಿಸಿ ಪ್ಯಾರಾಲಿಸಿಸ್ ಇದೆ, ಇದರಲ್ಲಿ ಪಾಲಿಸೀಸ್ ಕ್ಯಾಶುಯಲ್ನೆಸ್ ಇದೆ. ಏನಂತ ಹೇಳಿದ್ರೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಏನು ಬರಬೇಕಿತ್ತು ಮೇಕ್ ಇನ್ ಇಂಡಿಯಾಗೆ, ಆ ಮೇಕ್ ಇನ್ ಇಂಡಿಯಾ ಬರುವಂತ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀವಿ, ಡೊಮೆಸ್ಟಿಕ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿಲ್ಲ ಅಂತ ಹೇಳ್ತಾರೆ ಆತರ. ಸೆಕೆಂಡ್, ಪಾಲಿಸಿ ಮೇಕರ್ಸ್ ನೆಗ್ಲೆಕ್ಟೆಡ್ ದ ಥರ್ಡ್ ಡೆಫಿಸಿಟ್. ಪಾಲಿಸಿ ಮೇಕರ್ಸ್ ಮೂರನೇ ಒಂದು ಡೆಫಿಸಿಟ್ ಅನ್ನ ಮರ್ತು ಬಿಟ್ಟಿದ್ದಾರೆ. ನಮ್ಮಲ್ಲಿ ಯಾವಾಗಲೂ ಜಾಸ್ತಿ ಡೆಫಿಸಿಟ್ ಮಾತಿಗೆ ಬರೋದು ಒಂದು ಫಿಸ್ಕಲ್ ಡೆಫಿಸಿಟ್, ಇನ್ನೊಂದು ಕರೆಂಟ್ ಅಕೌಂಟ್ ಡೆಫಿಸಿಟ್, ಇನ್ನೊಂದು ಡೆಫಿಸಿಟ್ ಅನ್ನು ಅವ್ರು ಮರ್ತು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಇಂಪ್ಲಿಮೆಂಟೇಷನ್ ಡೆಫಿಸಿಟ್ ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಬೇಗ ಪಾಲಿಸೀಸ್ ಅನ್ನ ಶುರು ಮಾಡ್ತೀವಿ, ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತೀವಿ, ಸ್ಕೀಮ್ಸ್ ಅನ್ನ ಶುರು ಮಾಡ್ತೀವಿ, ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅರ್ಥ. ರೈಟ್. ದ ಕ್ವಶನ್ ದಟ್ ಬೆಗ್ಸ್ ಅನ್ ಆನ್ಸರ್ ಇಸ್ ವೈ ಮೇಕ್ ಇನ್ ಇಂಡಿಯಾ ಹ್ಯಾಸ್ ಫೇಲ್ಡ್. ಮೇಕ್ ಇನ್ ಇಂಡಿಯಾ ಯಾಕೆ ಫೇಲ್ ಆಯ್ತು? ಅದಕ್ಕೆ ಆಥರ್ 3 ರೀಸನ್ಸ್ ಕೊಡ್ತಾರೆ ಮೇಕ್ ಇನ್ ಇಂಡಿಯಾ ಯಾಕೆ ಫೇಲ್ ಆಯ್ತು ಅಂತ ಹೇಳಿ. ಇಟ್ ಇಸ್ ಅನ್ ಆಂಬಿಷಿಯಸ್ ಗ್ರೋತ್ ರೇಟ್. ಒಂದು ಓವರ್ ಆಂಬಿಷಿಯಸ್ ಗ್ರೋತ್ ರೇಟ್ ಅನ್ನು ಇಟ್ಕೊಂಡಿದ್ರು, ಎಕ್ಸ್ಪೆಕ್ಟೇಷನ್ಸ್ ಅಥವಾ ಓವರ್ ಎಸ್ಟಿಮೇಷನ್ ಮಾಡಿದ್ರು. ಓವರ್ ಎಸ್ಟಿಮೇಷನ್ ಎಷ್ಟಪ್ಪ ಮಾಡಿದ್ರು ಅಂತ ಹೇಳಿದ್ರೆ 12ರಿಂದ 14% ಗ್ರೋತ್ ಇದೆಯಲ್ಲ, ಅದು ಓವರ್ ಎಸ್ಟಿಮೇಷನ್. ಇದುವರೆಗೂ ಇಂಡಿಯಾ ಮಾಡಿರುವಂತ ಸಾಧನೆಯಲ್ಲಿ ಸೊ ಇಷ್ಟು ಕೆಪಾಸಿಟಿ ನಮ್ಗಿಲ್ಲ, ಆ ತರದ ಇಂಪ್ಲಿಮೆಂಟೇಷನ್ ಕೆಪಾಸಿಟಿ ನಮ್ಗಿಲ್ಲ. ಆ ಇಂಪ್ಲಿಮೆಂಟೇಷನ್ ಕೆಪಾಸಿಟಿಯನ್ನ ಮೀರಿ ನೀವು ಗ್ರೋತ್ ಅನ್ನ ಟಾರ್ಗೆಟ್ ಮಾಡಿದಿರಿ. ಅಂದ್ರೆ 12ರಿಂದ 14% ಗ್ರೋತ್ ಅನ್ನ ಮಾಡ್ತೀವಿ ಅಂತ ಹೇಳಿ ನೀವು ಟಾರ್ಗೆಟ್ ಮಾಡಿದ್ರೆ, ವಿಚ್ ಇಸ್ ಆನ್ಯುವಲ್ ಟಾರ್ಗೆಟ್ಸ್ ಅದು ಆಕ್ಚುಲಿ, ರೈಟ್. ಸೊ ವಿಚ್ ಇಸ್ ನಾಟ್ ರೀಚಬಲ್ ಅಂತ ಹೇಳ್ತಾರೆ ಅವರು. ಎರಡನೇದು, ಇನಿಷಿಯೇಟಿವ್ ಬ್ರಾಟ್ ಇನ್ ಟೂ ಮೆನಿ ಸೆಕ್ಟರ್ಸ್ ಇನ್ ಟು ದ ಫೋಲ್ಡ್. ಸೊ ತುಂಬಾ ಸೆಕ್ಟರ್ಸ್ ಅನ್ನ ತಗೊಂಡ್ಬಂದಿರಿ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ನೀವು ಸ್ಟೀಲ್ ಇಂಡಸ್ಟ್ರೀಸ್, ಐರನ್ ಇಂಡಸ್ಟ್ರೀಸ್, ಕೋಲ್ ಇಂಡಸ್ಟ್ರಿ, ಯು ಹ್ಯಾವ್ ಬ್ರಾಟ್ ಸೋ ಮೆನಿ ಸೆಕ್ಟರ್ಸ್ ಇನ್ ಟು ದ ಒನ್ ಕ್ಯಾಟಗರಿ. ಕರೆಕ್ಟ್ ಅಲ್ವಾ? ಅಷ್ಟೊಂದು ಬಂದಾಗ ಲಾಸ್ ಆಫ್ ಪಾಲಿಸಿ ಫೋಕಸ್, ಅಲ್ಲಿಗೆ ಯಾವ್ದಾರ ಒಂದ್ರ ಮೇಲೆ ಪಾಲಿಸಿ ಫೋಕಸ್ ಮಾಡೋದು ಕಡಿಮೆ ಆಗುತ್ತೆ. ವೆದರ್ ಒನ್ ಸೆಕ್ಟರ್ಸ್ ಅಲ್ಲಿ ಮಾಡಬೇಕಾ, ಸ್ಟೀಲ್ ಅಲ್ಲಿ ಮಾಡಬೇಕಾ, ಐರನ್ ಅಲ್ಲಿ ಮಾಡಬೇಕಾ, ಕೋಲ್ ಅಲ್ಲಿ ಮಾಡಬೇಕಾ, ಬೇರೆ ಸಿಮೆಂಟ್ ಇಂಡಸ್ಟ್ರೀಸ್ ಅಲ್ಲಿ ಮಾಡಬೇಕಾ, ಯಾವ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಪಾಲಿಸಿ ಫೋಕಸ್ ಡಿಕ್ಲೈನ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಎರಡನೇ ರೀಸನ್. ಮೂರನೇದು, ಥರ್ಡ್, ಗಿವನ್ ದ ಅನ್ಸರ್ಟನಿಟೀಸ್ ಆಫ್ ದ ಗ್ಲೋಬಲ್ ಎಕಾನಮಿ. ಗ್ಲೋಬಲ್ ಎಕಾನಮಿನಲ್ಲಿ ಅನ್ಸರ್ಟನಿಟೀಸ್ ಇದೆ, ಅದು ನಮ್ಗೆ ಅರ್ಥ ಆಗ್ಬೇಕಿತ್ತು. ಎವರ್ ರೈಸಿಂಗ್ ಟ್ರೇಡ್ ಪ್ರೊಟೆಕ್ಷನಿಸಮ್. ಸೊ ಟ್ರೇಡ್ ಪ್ರೊಟೆಕ್ಷನಿಸಮ್ ನಡೀತಾ ಇದೆ. ಎಲ್ಲಾ ದೇಶಗಳು ತನ್ನನ್ನು ತಾನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ಭರದಲ್ಲಿ ಸಾಕ್ತಾ ಇದಾವೆ. ದೇ ಆರ್ ನಾಟ್ ವರಿಂಗ್ ಅಬೌಟ್ ಫ್ರೀ ಟ್ರೇಡ್. ಏನು ಆಡಮ್ ಸ್ಮಿತ್ ಹೇಳಿದ್ರು, ಆ ಫ್ರೀ ಟ್ರೇಡ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ದೇ ಆರ್ ಟ್ರೈ ಟು ಪ್ರೊಟೆಕ್ಟ್ ದೆಮ್ಸೆಲ್ವ್ಸ್. ಅವರ ಎಕಾನಮಿನ ಫಸ್ಟ್ ಅವ್ರು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ US ಚೈನಾ ಏನು ಟ್ರೇಡ್ ವಾರ್ ನಡೀತು, ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಅಮೆರಿಕಾ ಸ್ಟಾರ್ಟೆಡ್ ಫಾಲೋಯಿಂಗ್ ಪ್ರೊಟೆಕ್ಷನಿಸ್ಟ್ ಪಾಲಿಸಿ. ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಅಂದ್ರೆ ಏನು ಸರ್? ಚೈನಾದಿಂದ ಬರುವಂತ ಎಲ್ಲಾ ಗುಡ್ಸ್ಗಳ ಮೇಲೆ ಹೆಚ್ಚು ತಾರೀಫ್ ಅನ್ನ ಹಾಕ್ತಕ್ಕಂಥದ್ದು, ಇಂಡಿಯಾದಿಂದ ಬರುವಂತ ಗುಡ್ಸ್ಗಳ ಮೇಲೆ ಹೆಚ್ಚು ತಾರೀಫ್ ಅನ್ನ ಹಾಕ್ತಕ್ಕಂಥದ್ದು. ಆ ರೀತಿ ತಾರೀಫ್ ಅನ್ನ ಜಾಸ್ತಿ ಹಾಕಿದ್ರೆ US ಅಲ್ಲಿ, ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಯಾವುದೋ ಒಂದು ಪ್ರಾಡಕ್ಟ್ US ಅಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಂಡಿಯಾದಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಚೈನಾದಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ US ಇಂಡಿಯಾದಿಂದ ಬರುವಂತ, ಚೈನಾದಿಂದ ಬರುವಂತ ಗುಡ್ಸ್ ಗಳಿಗೆ ಹೆಚ್ಚು ತೆರಿಗೆಯನ್ನು ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಸೋಪ್ಸ್ ಯಾವುದೋ ಒಂದು ಸೋಪ್, ಪರ್ಟಿಕ್ಯುಲರ್ ಸೋಪ್ ಇಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಂಡಿಯಾದಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಚೈನಾದಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಬಟ್ ಇಂಡಿಯಾ ಇಸ್ ರೆಡಿ ಟು ಸೆಲ್ ಇಟ್ ಫಾರ್ 20 rupees. ಚೈನಾ 18 rupeesಗೆ ಸೇಲ್ ಮಾಡಕ್ಕೆ ರೆಡಿ ಇದ್ದಾರೆ. ಬಟ್ ಅಮೆರಿಕಾದಲ್ಲಿ ಅದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅವ್ರಿಗೊಂದು 22 ರೂಪಾಯಿ ಅಲ್ಲಿ ಮಾತಾಡೋದ್ರೆ ಬೀಳುತ್ತೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ಏನಾಗುತ್ತೆ, ಚೈನಾ ಪ್ರಾಡಕ್ಟ್ ಅನ್ನ ಜಾಸ್ತಿ ಖರೀದಿ ಮಾಡೋಕೆ ಶುರು ಮಾಡ್ತಾರೆ US, ಅಥವಾ ಇಂಡಿಯಾ ಪ್ರಾಡಕ್ಟ್ ಅನ್ನು ಜಾಸ್ತಿ ಖರೀದಿ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲಿ US ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಸೋಪ್ಗಳಿಗೆ ಬೆಲೆಗಳು ಕಡಿಮೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತಾರೆ, US ಪ್ರೊಟೆಕ್ಷನಿಸ್ಟ್ ಪಾಲಿಸಿಯನ್ನ ಶುರು ಮಾಡ್ತಾರೆ. ಏನಂದ್ರೆ ಈ US ಇಂಡಿಯಾದಿಂದ ಬರುವಂತ ಪ್ರಾಡಕ್ಟ್ಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕೋದು, ಅಂಡ್ ಚೈನಾದಲ್ಲಿ ಬರುವಂತ ಪ್ರಾಡಕ್ಟ್ಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿದ್ರೆ ಅಲ್ಲಿಗೆ ಇಂಡಿಯಾ ಪ್ರಾಡಕ್ಟ್ 20 ರೂಪಾಯಿ ಇರೋದು 25 ರೂಪಾಯಿ ಆಗ್ಬೋದು, ಚೈನಾದು 23 ರೂಪಾಯಿ ಆಗ್ಬೋದು, ಅಲ್ಲಿಗೆ US ಇರೋದು 22 rupees ಇರುತ್ತೆ. ಅಲ್ಲಿಗೇನಾಯ್ತು, ದೇ ಆರ್ ಪ್ರೊಟೆಕ್ಟಿಂಗ್ ದೇರ್ ಓನ್ ಕಂಪನೀಸ್, ಡೊಮೆಸ್ಟಿಕ್ ಕಂಪನೀಸ್ ಅನ್ನ ಪ್ರೊಟೆಕ್ಷನ್ ಮಾಡಿದಂಗಾಯ್ತು. ಈ ರೀತಿ ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಇದೆಯಲ್ಲ, ಇದನ್ನ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಮರೆತು ಬಿಟ್ಟಿದೆ, ಅದನ್ನ ಮರೆತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ಕೀಮ್ ಅನ್ನ ಅಂತ ಹೇಳ್ತಾರೆ. ಮೇಕ್ ಇನ್ ಇಂಡಿಯಾ ಇಸ್ ಅ ಪಾಲಿಸಿ ಇನಿಷಿಯೇಟಿವ್ ವಿತ್ ಇನ್ಬಿಲ್ಟ್ ಇನ್ಕನ್ಸಿಸ್ಟೆನ್ಸೀಸ್. ಅದರ ಜೊತೆಗೆ ಇನ್ಕನ್ಸಿಸ್ಟೆನ್ಸೀಸ್ ಇದೆ.
ಸೊ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಅಟ್ಯಾಚ್ ಆಗಿರ್ಬೇಕು, ನೀವು ಕಂಟಿನ್ಯೂಸ್ ಆಗಿರಬೇಕು, ಇನ್ಕನ್ಸಿಸ್ಟೆಂಟ್ ಆಗಬಾರ್ದು, ಅದನ್ನು ಬಿಟ್ಟು ಪದೇ ಪದೇ ಆಚೆಗೆ ಹೋಗಬಾರ್ದು, ಕಂಟಿನ್ಯೂಸ್ ಆಗಿ ಅದನ್ನು ನೀವು ಮೇಂಟೈನ್ ಮಾಡಬೇಕು, ಮಾನಿಟರ್ ಮಾಡಬೇಕು ಅಂತ ಹೇಳ್ತಾರೆ, ರೈಟ್? ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.